ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. 2019 ಚುನಾವಣೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಒಂದು ಮಾಸ್ಟರ್ ಸ್ಟ್ರೋಕ್ ಹಾಕಿದ್ದಾರೆ. ರಾಮ ಮಂದಿರಕ್ಕೆ ಇನ್ನು ಮುಂದೆ ಸುಪ್ರೀಂ ಕೋರ್ಟ್ಗಿಂತಲೂ ವಿವಾದ ಅಲ್ಲದೆ ಇರೋ 67 ಎಕರೆ ಜಮೀನನ್ನ ಮೂಲ ವಾರಸಾರಿ ಕೊಟ್ಟುಬಿಟ್ರೆ ರಾಮ ಮಂದಿರಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ. ಇಂಥದ್ದೊಂದು ಬಿ ಪ್ಲಾನ್ ಈಗ ಮತ್ತೊಂದು ಸುತ್ತಿನ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಹಾಗಿದ್ರೆ ಸಂತರ ಒತ್ತಾಯಕ್ಕೆ ಕೇಂದ್ರ ಸರ್ಕಾರ ಮಣಿತಾ? ಸೊ ಸುಪ್ರೀಂ ಕೋರ್ಟ್ ಒಪ್ಪುತ್ತಾ? ಇದೇ ಹೊತ್ತಿನ ಚರ್ಚೆ. ರಾಮ ಮಂದಿರಕ್ಕೆ ಮೋದಿ ಮಾರ್ಗ. ಸೊ ಈಗಾಗಲೇ ಟೈಟಲ್ ಸೂಟ್ ಏನಿದೆ ಆ ರಾಮ ಮಂದಿರ ವಿವಾದಕ್ಕೆ 2.77 ಎಕರೆ ಜಮೀನಿನ ವಿಚಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಹಾಗೆ ಬಾಕಿ ಇದೆ. ಆದರೂ ಅದನ್ನು ಕೂಡಲೇ ಇತ್ಯರ್ಥ ಮಾಡಬೇಕನ್ನುವಂಥ ಒಂದು ಒತ್ತಾಯ ಇದ್ದೇ ಇದೆ. ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಕೂಡ ಆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಕೈ ಎತ್ತುಕೊಳ್ಳಕ್ಕೆ ಆಗ್ತಲ್ಲ. 29ಕ್ಕೆ ಅಂದರೆ ಇವತ್ತು ಕೂಡ ಬರಬೇಕಾಗಿತ್ತು. ನ್ಯಾಯಾಧೀಶರ ಕೊರತೆಯಿಂದ ಅದು ಮುಂದಕ್ಕೆ ಹೋಗ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಇವತ್ತು ರಿಟ್ ಪಿಟಿಷನ್ ಹಾಕೋ ಮೂಲಕ 67 ಎಕರೆ ಏನಿದೆ ಅದು ಸ್ಟೇಟಸ್ ಕೋ ಯಥಾಸ್ಥಿತಿಯಾದಂಥ ಭೂಮಿಯನ್ನು ಮೂಲ ವಾರಸುದಾರರಿಗೆ, ನ್ಯಾಸ್ ಟ್ರಸ್ಟ್ಗೆ ಏನು ರಾಮ ಮಂದಿರ ನ್ಯಾಸ್ಗೆ 42 ಎಕರೆ ಮತ್ತು ಮಾನಸ ಟ್ರಸ್ಟ್ಗೆ 20 ಎಕರೆ ಕೊಡ್ತಕ್ಕಂಥ ಒಂದು ತೀರ್ಮಾನ ಏನಿದೆ ಅದು ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಹಾಗಿದ್ರೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಏನು ತೀರ್ಮಾನ ಕೈಗೊಳ್ಳುತ್ತೆ? ಈ ಪ್ರಶ್ನೆ ಮಧ್ಯೆ ಮತ್ತಷ್ಟು ಪ್ರಶ್ನೆಗಳು ಹೇಳ್ತವೆ. ಆ ಪ್ರಶ್ನೆಗಳು ನೋಡ್ಕೊಂಬರೋಣ. ಸೊ 2019 ಲೋಕಸಭಾ ಗೆಲುವಿಗೆ ಕೇಂದ್ರ ಸರ್ಕಾರ ಅರ್ಜಿ ದಾಖಲಿಸ್ತಾ ಅನ್ನುವಂಥ ಅನುಮಾನ ಕಾಣುತ್ತೆ. ಸಾಧು ಸಂತರ ಒತ್ತಡಕ್ಕೆ ಮಣಿದು ಪ್ರಧಾನಿಯವರು ಈ ನಿರ್ಧಾರಕ್ಕೆ ಬಂದ್ರ ಸುಗ್ರೀವಾಜ್ಞೆ ಆಗಲ್ಲ ಅಂತ ಹೇಳಿ ಮೋದಿ ಬಿ ಪ್ಲಾನ್ ರೂಪಿಸಿದ್ರ ಒಂದು ಹಿಂದಿನ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಕೇಂದ್ರದ ರಿಟ್ ಅರ್ಜಿಯನ್ನ ಸ್ವೀಕಾರ ಮಾಡುತ್ತಾ? ಸೊ ಈ ಹಂತದಲ್ಲಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಈ ಅರ್ಜಿ ಒಪ್ಪದಿದ್ರೆ ಮುಂದೆ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಅಥವಾ ರಾಮ ಮಂದಿರ ವಿಚಾರ ಏನಾಗುತ್ತೆ? ಸೊ SPBSP ಮೈತ್ರಿಯಿಂದ ವಿವಾದ ರಹಿತ ಜಮೀನಿಗೆ ಕೇಂದ್ರ ಸರ್ಕಾರ ಈಗ ಕಣ್ಣಾಕ್ತಾ ಅಥವಾ ಆ ವಿಚಾರದಲ್ಲಿ ಈಗ ನಿರ್ಧಾರಕ್ಕೆ ಬಂತ? ಸೊ ಹಾಗಾದ್ರೆ ಇವತ್ತಿನ ಈ ಚರ್ಚೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತವಾಗಿ ವಕ್ತಾರನ ಕಳಿಸಿಲ್ಲ. ಈ ವಿಚಾರದಿಂದ ದೂರ ಉಳಿದಿದೆ. ನನ್ನ ಜೊತೆಗೆ ಈಗ RSS ನ ಮುಖಂಡರು ಚಿಂತಕರಾದಂಥ ಪಟಾಪಟ ಶ್ರೀನಿವಾಸರಾಗಿ, BJP ವಕ್ತಾರರು ನಾಯಕರಾದಂಥ S ಪ್ರಕಾಶ್ ಇದ್ದಾರೆ. ಹಾಗೆ ನನ್ನ ಜೊತೆಗೆ ಕೆಲವು ಗಣ್ಯರು ಕೂಡ ಸೇರ್ಕೊಳ್ತಾರೆ ಮುಂದಿನ ಹಂತದಲ್ಲಿ. ಸೊ ರಾಮ ಮಂದಿರ ನಿರ್ಮಾಣಕ್ಕೆ ಮಾರ್ಗ ಮುಕ್ತಿ ಆಯ್ತಾ? ಇನ್ನು ಚುನಾವಣಾ ಮಾರ್ಗ ಮುಕ್ತಿ ಆಗುತ್ತಾ? 60 ಸೆಕೆಂಡ್. ಇಲ್ಲ, ಈಗ ರಾಮ ಮಂದಿರ ಕಟ್ಟಿಲ್ಲ ನೀವು ಪ್ರತಿಯೊಂದು ಚುನಾವಣಾ ಪ್ರಣಾಳಿಕೆಯಲ್ಲೂ ನೀವು ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ BJPನ ದೂಷಿಸ್ತಾ ಇರ್ತಾರೆ. ರಾಮ ಮಂದಿರದ ನಿರ್ಮಾಣಕ್ಕೆ ಇರುವ ಅಡೆತಡೆಗಳನ್ನು ಸರಿಸಕ್ಕೆ ಶುರು ಮಾಡಿದ ತಕ್ಷಣ ಚುನಾವಣೆ ಮಾಡಿದ್ರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅಂದರೆ ಉದ್ದೇಶ ಏನಿದೆ? ಉದ್ದೇಶ ರಾಮ ಮಂದಿರ ಕಟ್ಟಬೇಕಾ ಬೇಡವಾ? ಉದ್ದೇಶ BJP ಸರ್ಕಾರ ಅದಕ್ಕಿರುವಂಥ ಅಡ್ಡಿ ಆತಂಕಗಳನ್ನ ನಿವಾರಿಸಬೇಕಾ ಬೇಡವಾ? ಅಡ್ಡಿ ನಿವಾರಿಸಿದ್ರೆ ಚುನಾವಣೆ, ಅಡ್ಡಿ ನಿವಾರಿಸದೆ ಹೋದರೆ ನಿಮ್ಮ ಚುನಾವಣಾ ಪ್ರಣಾಳಿಕೆ ಏನಾಯ್ತದೆ? ಈ ರೀತಿಯ ಮೊಂಡುವಾದಗಳನ್ನು ನಮ್ಮ ಪ್ರತಿಪಕ್ಷಗಳು ಮಾಡ್ತಾನೇ ಬಂದಿವೆ. ಇವತ್ತೇನಾಯಿತು? 1993ನೇ ಇಸ್ವಿಯಲ್ಲಿ ಜನವರಿ ತಿಂಗಳಲ್ಲಿ ಆ 47 ಎಕರೆ ಏನಿತ್ತು ರಾಮ ಜನ್ಮಭೂಮಿ ಸ್ಥಾನದ ಸುತ್ತಮುತ್ತಲಿನ ಜಾಗಗಳನ್ನ ಅವತ್ತಿನ PV ನರಸಿಂಹರಾವ್ ಸರ್ಕಾರದವರು ವಶಪಡಿಸ್ಕೊಂಡ್ರು. ಅದನ್ನ ಒಂದು ಅಯೋಧ್ಯ ಆಕ್ಟ್ ಅಂತ ಮಾಡಿ ಅದನ್ನ ತಮ್ಮ ಸರ್ಕಾರದ ವಶಪಡಿಸ್ಕೊಂಡ್ರು. ಅದಕ್ಕೂ ವಿವಾದಿತ ಒಂದು ಜಮೀನಿಗೂ ಸಂಬಂಧವೇ ಇರಲಿಲ್ಲ. ಇವೆಲ್ಲವೂ ಸುತ್ತಮುತ್ತಲಿನ ಜಾಗ, ಅದನ್ನ ಅವತ್ತು ವಶಪಡಿಸ್ಕೊಂಡ್ರು. ನಾನು ಡಿಬೇಟ್ ಓಪನ್ ಮಾಡಿದ ಪ್ರಕಾಶ್ ಅವರ ಜೊತೆ ಪಟಾಪಟ ಶ್ರೀನಿವಾಸ ಇದ್ದಾರೆ, RSS ಮುಖಂಡರು. RSS ನಿಲುವು, ಸಾಧು ಸಂತರ ನಿಲುವು, ಮತ್ತೊಂದು ಕಡೆ ತಾವು ಹೇಳ್ತಾ ಇದ್ದೀರಿ ಇದು ಹಿಂದೂಗಳ ಒಂದು ಆರಾಧ್ಯ ದೈವ, ಅದು ಆಸ್ಥಾ ಅನ್ನುವಂಥದ್ದು ನಮ್ಮ ನಂಬಿಕೆ ಪ್ರಶ್ನೆ ಅಂತ ಹೇಳ್ತು. ಹಾಗಿದ್ರೆ ಪ್ರಧಾನಿ ಮೋದಿ ಅವರು ಚುನಾವಣೆಗೆ ಹೌದೋ ಅಲ್ವೋ ಅನ್ನುವಂಥದ್ದು ಜನ ತೀರ್ಮಾನ ಮಾಡ್ತಾರೆ. ಆದರೆ ಈ ಹಂತದಲ್ಲಿ ಈ ರಿಟ್ ಪಿಟಿಷನ್ ಹಾಕಿದ್ರಿಂದಾಗಿ 3 ತಿಂಗಳ ಒಳಗಡೆ ರಾಮ ಮಂದಿರಕ್ಕೆ ಚಾಲನೆ ಸಿಗುತ್ತಾ ನಿಮ್ಮ ಪ್ರಕಾರ? 60 ಸೆಕೆಂಡ್. ಖಂಡಿತ ಸಿಗಬೇಕು. ನಾನು ಮೊದಲಿಗೆ ಕೇಂದ್ರ ಸರ್ಕಾರ ತಗೊಂಡಂಥ ಈ ತೀರ್ಮಾನವನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಸುಮಾರು 100 ಕೋಟಿ ರಾಮ ಭಕ್ತರು ದೇಶದಲ್ಲಿ ಏನಿದ್ದಾರೆ ಅವ್ರಿಗೆ ಒಂದು ಭವ್ಯವಾದ ರಾಮ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ 2014ರ ಚುನಾವಣಾ ಪ್ರಣಾಳಿಕೆನಲ್ಲೇ ಕೊಟ್ಟಿದ್ರು. ಇವತ್ತು ಇನ್ನೂ ಇದೆ, 38 ದಿನ ಇನ್ನೂ ಆಕ್ಟಿವ್ ಆಗಿರ್ತಾರೆ. ಸೊ ಕೊನೆ ದಿನದವರೆಗೂ ಅವಕಾಶಗಳಿದೆ. ಚುನಾವಣಾ ಪ್ರಣಾಳಿಕೆಯ ಏನು ಆಶ್ವಾಸನೆಗಳಿದ್ದು ಅದನ್ನೆಲ್ಲ ನೆರವೇರಿಸೋದಕ್ಕೆ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ. ಈ ಒತ್ತಾಯ 70 ವರ್ಷಗಳಿಂದ ಇದೆ. ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ಬೇಕನ್ನೋದು ರಾಮ ಭಕ್ತರ ಒತ್ತಾಯ ಕಳೆದ 1949ನೇ ಇಸ್ವಿಯಿಂದ ಇದೆ. ಅದಕ್ಕೂ ಹಿಂದೆ ಹೋದ್ರೆ 1822ನೇ ಇಸ್ವಿನಲ್ಲಿ ಆಗಿನ ಫೈಜಾಬಾದ್ ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡೋದ್ರ ಮುಖಾಂತರ ಇದೆ. ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಈಗ ನೀವು ಕಾಂಗ್ರೆಸ್ನವ್ರನ್ನ ನೋಡ್ಬೇಕಾಯ್ತು. ನೀವು ಕಬೇಸಿ ಕೋರ್ಟಲ್ಲಿ ನಡ್ಕೊಂಡಂತ ರೀತಿ 2019ರ ಲೋಕಸಭಾ ಚುನಾವಣೆವರೆಗೂ ಮುಂದಕ್ಕೆ ಹಾಕಿ. ಯಾಕೆ ಹಾಕ್ಬೇಕು ಮುಂದಕ್ಕೆ?
ಇದು ಕೋರ್ಟ್ ಮೇಲೆ ಒತ್ತಡ ತರಂತದ್ದು, ಆಗಲ್ಲ ಅಂದಾಗ ವಾಕೌಟ್ ಮಾಡಿ ಅಂತದ್ದು ಇಂಥ ಹಂತದಲ್ಲಿ. ಪ್ರಕಾಶ್ ಅವರೇ, ಈಗ ಶ್ರೀನಿವಾಸ ರಥರು, ಕಪಿಲ್ ಸಿಬ್ಬಲ್ ಅವರು ಸುನ್ನಿ ವಕ್ಫ್ ಬೋರ್ಡ್ ಇಂದ ವಕೀಲರಾಗಿ ಇಲ್ಲಿ ಹೋದ್ರು. ದೀಪಕ್ ಮಿಶ್ರಾ ಸಿಜೆ ಆಗಿದ್ದಾಗ ಇದು ಈ ಅವಧಿಯಲ್ಲಿ ಮಾಡಬೇಡಿ, 2019 ಆದ್ಮೇಲೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ರೆ. ಹಾಗಿದ್ರೆ ಸಂಘ ಪರಿವಾರದ ನಾಯಕರುಗಳು, RSS ಮುಖಂಡರು ಹೇಳ್ತಾ ಇದ್ರು, ಇವು ನ್ಯಾಯಾಧೀಶರಿಗಿಂತಲೂ ಕೂಡ ಹಿಂದೂಗಳ ನಂಬಿಕೆನೇ ಬಹಳ ಇಂಪಾರ್ಟೆಂಟು. ಸುಪ್ರೀಂ ಕೋರ್ಟ್ ಯಾರು ಕೇಳೋದು, ನಿನ್ನೆ ಲಾ ಮಿನಿಸ್ಟರ್ ಹೇಳ್ತಾರೆ ನಾನು ಒಬ್ಬ ನಾಗರಿಕನಾಗಿ ಅಂತ ಹೇಳ್ತಾರೆ. ನೀವು ಶಬರಿಮಲೆ ವಿಚಾರವನ್ನು ಬೇಗ ಮುಗಿಸ್ತೀರಾ, ಆಮೇಲೆ ಲೈಂಗಿಕ ಅಲ್ಪಸಂಖ್ಯಾತರ ವಿಚಾರವನ್ನ ಬೇಗ ಮುಗಿಸ್ತೀರಾ, ಇದನ್ನ ಯಾಕೆ ಮುಗಿಸ್ತಾ ಇಲ್ಲ ಅಂತ. ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಹಿಂದೂ ಆಸ್ಥಾ ಅಂತೇಳಿ, ರಾಮನ ಭಕ್ತರು ಅಂತೇಳಿ ಈ ರೀತಿ ನೆಪದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ನೀವೆಲ್ಲ ಒಂದ್ ಕಡೆ ಪ್ರೆಷರೈಸ್ ಮಾಡ್ತಾ ಇದ್ದೀರಾ. ಸೊ ಇದು ಇನ್ನೊಂದು ಮಾರ್ಗನ ಬಿ ಪ್ಲಾನ್. ಅಂದ್ರೆ ಕಾನೂನಿನ ಮೊರೆ ಹೋದಂತ ಮೋದಿ ಅವರು ನಾವು ಸುಗ್ರೀವಾಜ್ಞೆ ತರಲ್ಲ ಅಂತ ಹೇಳಿದ್ರು, ಸುಪ್ರೀಂ ಕೋರ್ಟ್ ಆದೇಶ ಅಲ್ಲ ಅಂತ ಹೇಳಿದ್ರು. ಇನ್ನೊಂದು ಬಿ ಪ್ಲಾನ್ ಇದು. ಇಲ್ಲ, ಒತ್ತಡ ತರುವಂತ ಕೆಲಸ ಮಾಡ್ತಾ ಇರೋದು. ಯಾರಿಗೆ ರಾಮ ಜನ್ಮಭೂಮಿಯ ವಿವಾದವು ನ್ಯಾಯಾಲಯದಲ್ಲೂ ಕೂಡ ಇತ್ಯರ್ಥ ಆಗ್ಬೇಕು ಅಂತ ಒಂದು ಆಸೆ ಇದೆಯೋ, ಆ ಕಲ್ಲು ಹಾಕಿ ಸುಪ್ರೀಂ ಕೋರ್ಟ್ ತೀರ್ಪು ಬರೋರು ಕಾಯಕ್ಕೆ ನಿಮ್ಗೆ ಅಷ್ಟು ಅರ್ಜೆಂಟ್. 3 ತಿಂಗಳು ರಾಮ ಮಂದಿರ ಕಟ್ಬಿಡ್ತೀರಾ ನೀವು ಒತ್ತಡ ಆಗ್ತಿದ್ರ ನ್ಯಾಯಾಲಯದ ಮೇಲೆ. ಸಂಘ ಪರಿವಾರ ಒತ್ತಡ ಆಗ್ತಾ ಇದೆ, ನಾವು ನ್ಯಾಯಾಲಯದ ಮೇಲೆ ಒತ್ತಡ ಆಗ್ತಿಲ್ಲ. ಯಾಕೆ ಹೇಳ್ತೀವಿ, ದೀಪಕ್ ಮಿಶ್ರಾ ಅವರು ಮುಖ್ಯ ನ್ಯಾಯಾಧೀಶರು ಆದಮೇಲೆ ಸುಪ್ರೀಂ ಕೋರ್ಟ್ಗೆ 3 ಸದಸ್ಯರ ಒಂದು ಪೀಠವನ್ನ ರಚನೆ ಮಾಡ್ತಾರೆ. ಅಯೋಧ್ಯ ವಿವಾದವನ್ನ ದಿನನಿತ್ಯ ನಾವು ವಿ ವಿಲ್ ಹಿಯರ್ ಇಟ್ ಆನ್ ಡೈಲಿ ಬೇಸಿಸ್ ಅಂತ ಹೇಳ್ತಾರೆ. ತಕ್ಷಣ ಏನಾಗುತ್ತೆ, ಒಂದು 3 ಜನ ನ್ಯಾಯಾಧೀಶರು ಪ್ರೆಸ್ ಮೀಟ್ಗಳು ಮಾಡಿ ಅಲ್ಲಿ ಇವತ್ತು ಅವರ ವಿರುದ್ಧವೇ ಒಂದು ವಿವಾದ ಎಬ್ಬಿಸ್ತಾರೆ. ಕಪಿಲ್ ಸಿಬ್ಬಲ್ ಅವರು ಹೋಗ್ತಾರೆ. ಈಗಾಗಲೇ ನಮ್ಮ ಶ್ರೀನಿವಾಸ್ ಅವರು ಹೇಳಿದ್ರು, ಇದನ್ನ ಲೋಕಸಭಾ ಚುನಾವಣೆ ಆದ್ಮೇಲೆ ನೀವು ಇದನ್ನ ಹಿಯರ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ 3 ಪೀಠ ಹೋಗಿ ಈಗ ಹೊಸ ಮುಖ್ಯ ನ್ಯಾಯಾಧೀಶರು ಬಂದು ಅದನ್ನ 5 ಪೀಠ ಮಾಡ್ತಾರೆ. ಆ 5 ಪೀಠದವರು ಕೂತ್ಕೊಳ್ಳೋ ದಿನ ಬರುತ್ತಾ ಇದ್ದಂಗೆ ಒಬ್ರು ಹೇಳ್ತಾರೆ, ನಾ ಹಿಂದೆ ಕಲ್ಯಾಣ್ ಸಿಂಗ್ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೆ, ಅದರಿಂದ ಲಲಿತ್ನವರು ಬರ್ತಾರೆ, ಅವರು ನಾನಿರೋ ಅಂತಾರೆ. ಇವತ್ತೇನಾಗಿದೆ, ಮತ್ತೆ 29 ಹಿಯರ್ ಆಗಬೇಕಾಗಿತ್ತು. ಒಬ್ರು ನ್ಯಾಯಾಧೀಶರು ನನಗೆ ಆರೋಗ್ಯ ಸರಿಗಿಲ್ಲ ಅಂತ, ಟೈಮ್ ಇಲ್ಲ ಅಂತ ಅವ್ರು ಊರಿಗೆ ಹೋಗ್ತಾರೆ. ಅಂದ್ರೆ ಯಾರು ಇವತ್ತು ನ್ಯಾಯಾಲಯದಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅನಗತ್ಯವಾದಂತ ನಿಧಾನ ಆಗ್ತಿದೆ ಅಂತ ಎಲ್ಲಾ ಹಿಂದೂಗಳ ಭಾವನೆ. 3 ತಿಂಗಳೊಳಗೆ ಎಲ್ಲ ಮುಗಿದೋಗ್ಬಿಡುತ್ತೆ ನಿಮ್ ಪ್ರಕಾರ ಈ ಬಿಜೆಪಿ 13 ತಿಂಗಳ ಮುಗಿಸಿ ನಾನೇ ನೀವು ವಿಧಾನ ಲೋಕಸಭಾ ಚುನಾವಣೆಗೆ ನೀವು 5 ವರ್ಷದವರೆಗೆ ಏನ್ ಮಾಡ್ತಾ ಇದ್ರಿ? ನಿಮ್ಗೆ ಇದು ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಜಜ್ಮೆಂಟ್ ಆಯ್ತು, ಅದು ತಿರುಗಿ ಸುಪ್ರೀಂ ಕೋರ್ಟ್ ಬಂದ ಅಲ್ಲಿ ಆಗಿದೆ. ನಮ್ಮಲ್ಲಿ ನ್ಯಾಯದಾನ ಪದ್ಧತಿಯಲ್ಲಿ ಬಹಳ ವಿಚಿತ್ರವಾಗಿ ನಡೆಯುತ್ತೆ. ನಾನು ಕೆಲವರು ನೋಡ್ತಾ ಇರ್ತೀನಿ, ಬೇಲ್ಗೆ ಚಿದಂಬರಂ ಅವ್ರ ಕುಟುಂಬದವರು ಎಷ್ಟೆಷ್ಟು ಬೇಗ ಅವರು ಬೇಲ್ಗಳು ತಗೊಂಡ್ಬರ್ತಾರೆ, ಆಂಟಿಸಿಪೇಟರಿ ಬೇಲ್ಗಳು ನಾವು ನೋಡ್ತಾ ಇದೀವಿ. ಇವತ್ತು ಇಂಥ ಒಂದು ಪ್ರಮುಖವಾದ ಕೆಲಸ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಒಬ್ರು ಚೀಫ್ ಜಸ್ಟಿಸ್ ಇದೆಲ್ಲ ಆದಾಗ ಸಹಜವಾಗಿ ಜನಕ್ಕೆ ಅನ್ಸುತ್ತೆ ಎಲ್ಲೋ ತಡೆ ಆಗ್ತಿದೆ ಅಂತ. ನ್ಯಾಯ ಆದ್ಮೇಲೆ ಗೌರವ ಅಗೌರವ ಇದೆ ಅಂತ ಖಂಡಿತ ಅಲ್ಲ, ಅದು ಅಲ್ಲ. ಅವರಿಗೆ ತಿಳ್ಕೋಬೇಕು ಇವತ್ತು ಎಷ್ಟು ಪ್ರಮುಖವಾಗಿದೆ ಈ ವಿಚಾರ, ಎಷ್ಟು ಕೋಟಿ ಜನರಿಗೆ ಇದರ ಬಗ್ಗೆ ಭಕ್ತಿ ಭಾವ ಇದೆ, ಈ ಒಂದು ವಿವಾದ ಮುಗಿಬೇಕು ಅನ್ನೋ ಆಸೆ ಇದೆ. ಮುಸಲ್ಮಾನರಿಗೂ ಇದೆ, ಹಿಂದೂಗಳಿಗೂ ಇದೆ. ಯಾವ್ದು ನಾನಿದು ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಾನು ನೋಡೋದಿಲ್ಲ ಇದನ್ನ. ಇದು ಹಿಂದೂಗಳ ಪರಮ ಪೂಜ್ಯ ಸ್ಥಳ, ಅದು ಬಿಟ್ಕೊಡುವಾಗ ಈ ಶಿಯಾ ಸಂಸ್ಥೆಯವರು ಈಗಾಗಲೇ ಹೇಳಿದ್ದಾರೆ ನಾವು ಅದು ರೆಡಿ ಇದೀವಿ ಬಿಟ್ಕೊಡಕ್ಕೆ ಅಂತ. ಸುನ್ನಿ ಸಂಸ್ಥೆಯವರು ಮಾತ್ರ ಇದಕ್ಕೆ ತಕರಾರು ಒಡ್ತಾ ಇರುವಂತದ್ದು. ಶ್ರೀನಿವಾಸ್ ಅವರೇ, ಈಗ ನಂಬಿಕೆ ಅಂತ ಹೇಳಿದ್ರೆ ರಾಮ ಮಂದಿರ, ರಾಮ ಹುಟ್ಟಿದ ಜಾಗ ರಾಮನಲ್ಲ, ಅಲ್ಲಿ ಏನು ಪ್ರಾಣ ಪ್ರತಿಷ್ಠಾನ ಅಂತ ಹೇಳ್ತಾರೆ. ಸೊ ಎಲ್ಲಿ ಹುಟ್ಟಿದ ಆ ಜಾಗದಲ್ಲಿ ಪೂಜೆ ಆಗಬೇಕು. ಸೊ ಇದರಲ್ಲಿ ಈಗ ಕೇಂದ್ರ ಸರ್ಕಾರ ಸಲ್ಲಿಸಿರೋ ರಿಟ್ ಪಿಟಿಷನ್ ಏನಿದೆ 3.13 ಅಂದ್ರೆ ಹೆಚ್ಚು ಕಮ್ಮಿ 0.3 ಎಕರೆ ಜಮೀನು ವಿವಾದಿತ ಅನ್ನೋದು ಬಿಟ್ಟರೆ 67 ಎಕರೆನೂ ಕೂಡ ಅದು ನಮ್ಮ ಅಧೀನದಲ್ಲಿದೆ. ಅದ್ರಾಗೆ 40 ಎಕರೆ ರಾಮನ್ಯಾಸ ಕೊಡಬೇಕು, 20 ಎಕರೆ ಇನ್ನೊಂದು ಸಂಸ್ಥೆ ಕೊಡಬೇಕು ಅನ್ನುವಂಥದ್ದು ಅದು ಈ ಸುಪ್ರೀಂ ಕೋರ್ಟ್ ಇದೆ. ಹಾಗಿದ್ರೆ ರಾಮನ ಮಂದಿರ ಯಾವ ರಾಮನ ಪ್ರಾಣ ಪ್ರತಿಷ್ಠಾನ ಅಂತ ಕರಿತೀರಿ, ಯಾವ ಗರ್ಭಗುಡಿ ಅಂತ ಕರಿತೀರಿ, ಆ ಜಾಗ ಬಿಟ್ಟು ಬೇರೆ ಕಡೆ ರಾಮ ಮಂದಿರ ಕಟ್ಟಕ್ಕೆ ಒಪ್ಪಿನ ಅಂದ್ರೆ ಪೊಲಿಟಿಕಲ್ ಅಂತ ಅನ್ಸಲ್ಲ. ಮಿಸ್ಟೇಕನ್. ಈಗ ಅಲ್ಲಿ ವಿರಾಜಮಾನ ಅಂತ ಹೇಳ್ತೀವಿ, ಯಾವುದು ಈಗ ಬಾಬರ್ ಮಸೀದ್ ಕಟ್ಟಡದ ಕೆಳಗಡೆ ಇತ್ತು ಅಲ್ಲಿ ರಾಮನ ಪ್ರತಿಷ್ಠಾನ, ಅದು ರಾಮನ ಹುಟ್ಟಿದ ಸ್ಥಳ ಅಂತ ಹೇಳಿ ಹಿಂದೂಗಳ ನಂಬಿಕೆ ಅಂತ ಹೇಳಿ 2010 ಅಲಹಾಬಾದ್ ಕೋರ್ಟ್ ಏನ್ ಹೇಳಿತ್ತು, ಅದು ಕೋರ್ಟ್ ಅಪ್ರೂವಲ್ ಸಿಕ್ಕಿದೆ ಅದಕ್ಕೆ. ಇನ್ನು ನಮ್ಮ ನಂಬಿಕೆ ಹಿಂದೂಗಳ ನಂಬಿಕೆ ಇದು ಅಂತ ಹೇಳಿ 3 ಜನದಲ್ಲಿ 3 ಜನನು ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಆ ರೀತಿ ಇನಾನಸ್ ಡಿಸಿಷನ್ ಅಲಹಾಬಾದ್ ಅಲ್ಲಿ ಅಕ್ಟೋಬರ್ 1, 2010 ಜಡ್ಜ್ಮೆಂಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ,
ಈಗ ನಾವೇನ್ ಕೇಳ್ತಾ ಇದೀವಿ, ಡಿಸ್ಪ್ಯೂಟ್ ಇರೋದು ಈಗ 2.77 ಎಕರೆನಲ್ಲಿ ಹಂಚಿಕೆ ಆಗಿದೆ. ನಿರ್ಮೋಹಿ ಅಖಾಡಾಗ ಒಂದು ಭಾಗ, ರಾಮಲಲ್ಲ ಅಂದ್ರೆ ದೇವರಿಗೆ ಒಂದು ಭಾಗ, ಸುನ್ನಿ ವಕ್ಫ್ ಬೋರ್ಡ್ಗೆ. ಸೊ ಇದರಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಇದು 2 ಭಾಗದಲ್ಲಿ ಏನು ಡಿಸ್ಪ್ಯೂಟ್ ಇಲ್ಲ ಅಲ್ವಾ? ಇದ್ರ ಸುತ್ತ ಏನ್ ಪರಿಮಿತಿ ಇದೆ, ಆ ರೇಡಿಯಸ್ ಅಲ್ಲಿ 67 ಎಕರೆ ಇದೆ. ಇವತ್ತು ಅಲ್ಲಿ ರಿಟ್ ಪಿಟಿಷನ್ ಹಾಕಿರೋದು ಇದನ್ನ ಮಂದಿರಕ್ಕೆ ಕೊಡೋಣ ಬೇಡ ಅಂತ ಪರ್ಮಿಷನ್ ಕೇಳ್ತಾ ಇಲ್ಲ, ರಿಲೀಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೇಳ್ತಾರೆ. ನಾವೇನೇ ಮಾಡ್ತೀವಿ ಅಂದ್ರೆ ಅಲ್ಲಿ ಲೈಬ್ರರಿ ಮಾಡ್ಬೇಕಂತ ಸರ್ಕಾರ ಅಲ್ಲಿ ರಾಮನ ಮಂದಿರ ಅದು ರಾಮನ ಜಾಗ, ರಾಮನ ಜಾಗ ಅದು. ಈಗ ಅಲ್ಲಿ ಪ್ರಾಣ ಪ್ರತಿಷ್ಠೆ ಆಗ್ಬೇಕಾಗಿರೋದು ನೀವ್ ಹೇಳಿದ್ದು ಆ 2.77 ಎಕರೆನಲ್ಲಿ. ಆದ್ರೆ ಬರೀ ಪ್ರಾಣ ಪ್ರತಿಷ್ಠೆ ಗರ್ಭಗುಡಿ ಅಷ್ಟೇ ಅಲ್ಲ, ಎಷ್ಟೊಂದು ದೊಡ್ಡ ಎಲ್ಲ ನಿರ್ಮಾಣ ಅಂತಿದೆ. ಲಕ್ಷ್ಮಣ್ ಜಿ ಇವಾಗ ಏನಾಗಿದೆ ಅಂದ್ರೆ ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್. ನಿಧಾನವಾದ ನ್ಯಾಯ, ನಿರಾಕರಿಸಿದ ನ್ಯಾಯ. 2010 ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಕೇಸು. ಹಿಯರಿಂಗ್ ತಗೊಳ್ಳೋದಕ್ಕೆ 7-8 ವರ್ಷ ಆಯ್ತು ಹಿಯರಿಂಗ್ ತಗೊಳ್ಳೋದಕ್ಕೆ. 70 ವರ್ಷ ಅಫ್ಜಲ್ ಗುರುಗೆ ನೇಣ್ಗೆ ಹಾಕಿದ್ರೆ ರಾತ್ರಿ ಬೆಳಗ್ಗೆ 3 ಗಂಟೆನಲ್ಲಿ ತೆಗೆಯುತ್ತೆ ಸುಪ್ರೀಂ ಕೋರ್ಟ್. ಒಬ್ಬ ಟೆರರಿಸ್ಟ್ ಸುಪ್ರೀಂ ಕೋರ್ಟ್ ಮೇಲೆ ಅಟ್ಯಾಕ್ ಮಾಡಿದವನ್ಗೆ 100 ಕೋಟಿ ಜನ ಹಿಂದೂಗಳ ಭಾವನೆಗಳಿಗೆ ಸ್ಪಂದಿಸಂತ ಕೇಸ್ನ ನಾವು ನಮ್ಮ ಹತ್ರನೂ ರಿಟೈರ್ಡ್ ಜಡ್ಜ್ಗಳಿದ್ದಾರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗಳು, ನ್ಯಾಯವಾದಿಗಳಿದ್ದಾರೆ. ಇದಕ್ಕೆ ಎಷ್ಟು ಸಮಯ ಬೇಕು ಗೊತ್ತಾ ಈ ಕೇಸ್ ಡಿಸೈಡ್ ಮಾಡಕ್ಕೆ? 5 ಜನ ಜಸ್ಟಿಸ್ಗಳಿರೋಂಥ ಬೆಂಚ್ಗೆ ದಿನಂಪ್ರತಿ 5 ಗಂಟೆ ಆದ್ರೆ 5 ದಿನಕ್ಕೆ ಜಡ್ಜ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. 5 ದಿನ ಕೇವಲ 25 ಗಂಟೆ ಬೇಕು. ಆದ್ರೆ ಚೀಫ್ ಜಸ್ಟಿಸ್ ಹೇಳ್ತಾರೆ ದಿಸ್ ಇಸ್ ನಾಟ್ ಅವರ್ ಪ್ರಯಾರಿಟಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಆ ರೀತಿ ಯಾಕೆ ಕೇಳ್ಬೇಕು? ಆಯ್ತಪ್ಪ ಡೇಟ್ ಕೊಡ್ತಾ ಇದೀವಿ, ಇದು ಪ್ರಯಾರಿಟಿ ಅಲ್ಲ ಅಂತ ಅಂದ್ಮೇಲೆ 100 ಕೋಟಿ ಜನಗಳ ಭಾವನೆಗೆ ಕೋರ್ಟ್ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಸಹಜವಾಗಿ ಜನಗಳ ಜನಮಾನಸದಲ್ಲಿ ಸಂದೇಹ ಬರುತ್ತೆ. ನೀವು ಪಾಲಿಸ್ತಿರೋರು ಸುಪ್ರೀಂ ಕೋರ್ಟ್ ಇಲ್ಲಿ ಕೇಳಿ ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರತಿಭಟನೆ ದಾಖಲಿಸೋದಕ್ಕೆ ಶಬರಿಮಲೆ RSS ಸ್ವಾಗತ ಮಾಡ್ತಾರೆ, ವಿರುದ್ಧ ಹೋಗ್ತಾರೆ. ನಾನು ನಿಮ್ಮನ್ನ ಕೇಳ್ತೀನಿ, ಮತ್ತೆ ಇದನ್ನ ಶಬರಿಮಲೆ ಕೇಸ್ನ ಯಾಕೆ ಅಷ್ಟು ಬೇಗ ತಗೊಂಡ್ರು ಸುಪ್ರೀಂ ಕೋರ್ಟ್? ಎಷ್ಟು ಬೇಕು ಕೊಟ್ರು? ಕೊಡ್ತಾ ಇಲ್ಲ, ಒತ್ತಾಯ ಮಾಡ್ತಾ ಇದೀವಿ ನಾವು, ಒತ್ತಾಯ ಮಾಡ್ತಾ ಇದೀವಿ. ಲಕ್ಷ್ಮಣ್, ನೀವು ಯಾರು ಬರೋಗಾದ್ರೆ ತೀರ್ಮಾನ ಕೊಡಿ. ಬಹುಸಂಖ್ಯಾತರ ಕಾರಣಕ್ಕೆ ಕೋರ್ಟ್ಗಳು ಕಚೇರಿಗಳು ಕೆಲಸ ಮಾಡ್ಬೇಕಂತ ಹೇಳಿ ಸರ್, ಹಾಗೆ ಖಂಡಿತ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಒತ್ತಾಯ ಮಾಡಕ್ಕೆ ನನ್ಗೆ ಎಲ್ಲ ಎದುರಿಸ್ತಾ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನ ನಡವಳಿಕೆ ಜನಮಾನಸದಲ್ಲಿ ಸಂಶಯಗಳನ್ನ ಮೂಡಿಸ್ತಾ ಇದೆ. ಯಾಕೆ ಅಂದ್ರೆ ನೋಡಿ, ನ್ಯಾಯಾಧೀಶರು ಮನೆಗೆ ನುಗ್ಗಬೇಕು ಅಂತ ಹೇಳ್ತಾರೆ ನಿಮ್ಮ RSS ಮುಖಂಡರು. ಆ ರೀತಿ ಯಾವ RSS ಮುಖಂಡರು ಹೇಳಿಲ್ಲ, ಹಂಗೆ ಸಾಧ್ಯನೇ ಇಲ್ಲ. ಮತ್ತೆ ಬೈಯಾಜಿ ಜೋಶಿ ಹೇಳ್ತಾರೆ. ಒಂದ್ ನಿಮಿಷ, ಅಂದ್ರೆ ಹಿಂದೂ ಮುಸ್ಲಿಂ ಈಗ ನಾನು ಹೇಳ್ತೀನಿ, ನನ್ನ ಒಬ್ಬ ಸ್ನೇಹಿತ ಫೋನ್ ಮಾಡಿ ಲಲಿತ್ ಅವರು ಕಲ್ಯಾಣ್ ಸಿಂಗ್ ಕೇಸ್ ಅವ್ರನ್ನ ಅಟೆಂಡ್ ಮಾಡಿದ್ ಮೊದಲು ಗೊತ್ತಿರಲಿಲ್ವಾ? ಯಾಕೆ ಕನ್ಸೆಂಟ್ ಕೊಟ್ರು? ಈಗ ಸುಮ್ನೆ ಇವರು ಚೀಫ್ ಜಸ್ಟಿಸ್ ಹೇಳಿದ ತಕ್ಷಣ ಬಂದ್ಬಿಡಲ್ಲ, ಕನ್ಸೆಂಟ್ ಕೇಳ್ತಾರೆ, ನೀನ್ ಈ ಬೆಂಚಲ್ಲಿ ಇರ್ತೀಯಪ್ಪ ಅಂತ. ಇವತ್ತು ಇನ್ನೊಬ್ರು ಜಡ್ಜ್ ಮಿಸ್ ಆಗಿದ್ದಾರೆ. ಈ LKG ಮಕ್ಕಳು UKG ಮಕ್ಕಳು ಇದಾಗ್ಲಿಲ್ಲ, ಹೋಮ್ ವರ್ಕ್ ಮಾಡ್ಲಿಲ್ಲ ಅಂದ್ರೆ ಮಿಸ್ ಆಗ್ಬಿಡ್ತಾರೆ, ಕ್ಲಾಸ್ಗೆ ಆಬ್ಸೆಂಟ್ ಆಗ್ತಾರೆ. ಅದೇ ರೀತಿ ಹೋಮ್ ವರ್ಕ್ ಮಾಡ್ಕೊಂಡಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಪ್ರಕಾಶ್, ಈಗ ಇವತ್ತು ಆ ರೀತಿ ಒಂದು ಅದು 67 ಎಕರೆ ಸ್ಟೇಟಸ್ ಕೋ ಜಮೀನು ಸರ್ಕಾರದ ಅಧೀನದಲ್ಲಿರೋದು. ಇವತ್ತೇನು ನಿಮ್ಗೆ ಕನಸು ಬಿದ್ದಿಲ್ಲ, ಅದು ಮೊದಲಿಂದ ಇದೆ ಅಲ್ವಾ? PV ನರಸಿಂಹರಾವ್ ಟೈಮಿಂದ ಅದು ಹಾಗೆ ಅಧಿಕರಣದಲ್ಲಿದೆ. ಆಕ್ಟ್ ತಂದು ಇವತ್ತು ನೀವು ಅದನ್ನ ಹೊರಗೆ ಬಿಟ್ಕೊಡಿ ಅಂತ ಕೇಳಿದ್ರ, ಆಯ್ತಾ? ಬಿಟ್ಕೊಡಿ ಅಂತ ಗೊತ್ತಿರೋದು ನಿಮ್ಗೆ, ನೀವು ಮೋದಿ ಅವರು ಆಡಳಿತಕ್ಕೆ ಬಂದಾಗಿಂದ ಗೊತ್ತಿದೆ, ಪ್ರತಿಯೊಬ್ಬರು ಗೊತ್ತಿದೆ. ಹಿಂದೆ ವಾಜಪೇಯಿ ಇದ್ದಾಗಲೂ ಕೂಡ ಅದು ಹಾಗೆ ಇತ್ತು ಜಮೀನು, ಮನಮೋಹನ್ ಸಿಂಗ್ ಇದ್ದಾಗಲೂ ಹಾಗೆ ಇತ್ತು, ಈಗಲೂ ಹಾಗೆ ಇದೆ. ಒಂದ್ ಕಡೆ ಪ್ರಧಾನಿಗಳು ಹೇಳ್ತಾರೆ ನಾವು ಕೋರ್ಟ್ನ ನಾನು ಫಾಲೋ ಮಾಡ್ತೀವಿ, ಸುಗ್ರೀವಾಜ್ಞೆ ತರಲ್ಲ ಅಂತ ಹೇಳಿ. ನೀವು ಇದೇ ಚರ್ಚೆಯಲ್ಲಿ ಮಾತಾಡಿದಾಗ ಎಲ್ಲರೂ ಸುಗ್ರೀವಾಜ್ಞೆ ಬೇಕು ಸಾಧು ಪ್ರತಿಯೊಬ್ಬರು ಕೂಡ BJP ಅನೇಕ ನಾಯಕರು ವ್ಯಕ್ತಿಗತವಾಗಿ ಹೇಳ್ತಾರೆ, ಪಾರ್ಟಿ ಅಂತ ಹೇಳ್ತಾರೆ, ವ್ಯಕ್ತಿಗತವಾಗಿ ಸುಗ್ರೀವಾಜ್ಞೆಗೆ ನಾವು ರೆಡಿ ಅಂತ ಹೇಳಿದ್ರು. ಸುಗ್ರೀವಾಜ್ಞೆನ ಹೊರಡ್ಸಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿ ಹೇಳಿದ ಮೇಲೆ ಎಲ್ಲ ಒಂದ್ ಕಡೆ ಪ್ರಧಾನಿಗಳ ಮೇಲೆ ಒತ್ತಡ ತಂದ್ರ ಸಾಧು ಸಂತರು. ಅರ್ಧ ಕುಂಭಮೇಳ ಹೆಸರಲ್ಲಿ ರಾಮ ಮಂದಿರ ಕಟ್ಟದೆ ಹೋದ್ರೆ ನಿಮ್ ಜೊತೆ ನಾವು ಬರಲ್ಲ. ಈ 67 ಎಕರೆನ ವಾಪಸ್ ಕೊಡಿ ಅಂತ ವಿಶ್ವ ಹಿಂದೂ ಪರಿಷತ್ತು 3 ಸತಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಿದೆ, ಅರ್ಜಿ ಹಾಕಿತ್ತು. ಆ ಸಂದರ್ಭದಲ್ಲಿ ಪಿಟಿಷನ್ ನಿಮಿಷ ಆ ಸುನ್ನಿ ವಕ್ಫ್ ಬೋರ್ಡ್ ಯಾರೋ ಇದಾರಲ್ಲ ಅವರುಗಳು ಅದಕ್ಕೆ ಅಬ್ಜೆಕ್ಷನ್ ಹಾಕಿದಾಗ ಅದು ಕೇಸು ಇದಾಗಿರಲಿಲ್ಲ.
ಹೇಳ್ದಂಗೆ 2010ರಲ್ಲಿ ಅಲಹಾಬಾದ್ ಹೈಕೋರ್ಟಲ್ಲಿ ತೀರ್ಪಾಯಿತು 1/3 ಕೊಡಬೇಕು ಅಂತ. 1/3 ಕೊಟ್ಟ ಮೇಲೆ ಅದು ತಿರುಗಿ ಇಟ್ ವಾಸ್ ಚಾಲೆಂಜ್ಡ್ ಇನ್ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಅಂತ ತೀರ್ಪಿಗೆ ಒಂದು ತಡೆ ಕೊಟ್ಟರು. ನಾವು ಡೇ ಟು ಡೇ ನಾವು ಇದು ಮಾಡ್ತೀವಿ, ಇದರ ವಿಚಾರಣೆ ನಡೆಸ್ತೀವಿ, ಇದು ಇತ್ಯರ್ಥ ಮಾಡ್ತೀವಿ. ಆಮೇಲೆ ನೀವು ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಆದ್ರೆ ಹಿಂದೂಗಳು ಮುಸ್ಲಿಮ್ಗಳು ಏನೇನು ಯಾರು ಡಿಸ್ಪ್ಯೂಟ್ ಅಲ್ಲಿ ಇದಾರೋ ಮಾಡಿದ್ದು ಅದೆಲ್ಲ ಪ್ರೋಸೆಸ್ ನಡೀತಾ ಇತ್ತು. ಆ ಪ್ರೋಸೆಸ್ ಅಲ್ಲಿ ನಡೀತಾ ಇದ್ದಾಗ ಬೇರೆ ಯಾವುದೋ ಒಂದು ಕಿತಾಪತಿ ತೆಗೆಯುವಂತ ಕೆಲಸಗಳು ಯಾರು ಮಾಡೋದಿಲ್ಲ. ಸಮಸ್ಯೆ ಸುಲಭವಾಗಿ ನಾನು ಈ ದೇಶದ ಪ್ರಧಾನಿನ ನಂಬ್ತೀನಿ. ಈ ದೇಶದ ಪ್ರಧಾನಿ ನೀವೇನೇ ಪೊಲಿಟಿಕಲ್ ನಿಮ್ಮ ನಾಯಕರು ಇರ್ಬೋದು, ಸಂಘಟನೆಗಳಿರ್ಬೋದು, ಸಾಧು ಸಂತರು ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಕೂಡ ಒತ್ತಡ ತಂದ್ರು ಕೂಡ ಪ್ರಧಾನಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ನೋಡಿ, ಸುಗ್ರೀವಾಜ್ಞೆ ತರಕ್ಕಾಗಲ್ಲ. ನೀವು ಸುಗ್ರೀವಾಜ್ಞೆಯಿಂದ ಒಂದು ಕ್ಷಣ ಸುಗ್ರೀವಾಜ್ಞೆ ಆಗಲ್ಲ ಅಂದ್ಮೇಲೆ ಇದು ಬಿ ಪ್ಲಾನ್ ಕೂಡ ಸುಪ್ರೀಂ ಕೋರ್ಟ್ ಒಪ್ಪುತ್ತಾ? ನಾನು ಬಿಜೆಪಿಯನ್ನು ಕೇಳ್ತೀನಿ, ಶ್ರೀನಿವಾಸ್ ಅವ್ರನ್ನ ಕೇಳ್ತೀನಿ. ರಾಮ ಮಂದಿರಕ್ಕೆ ಮೋದಿ ಮಾರ್ಗ. ಸೊ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ರಿಟ್ ಪಿಟಿಷನ್ ಸಲ್ಲಿಸಿದ್ದನ್ನು ಸಮರ್ಥನೆ ಮಾಡೋಕೆ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್, ಮತ್ತೊಂದು ಕಡೆ ಈ ದೂರದಾರ ಅರ್ಜಿದಾರ ಏನಿದ್ದಾರೆ ಇಕ್ಬಾಲ್ ಅನ್ಸಾರಿ, ಇಬ್ರು ಕೂಡ ಮಾತನಾಡಿದ್ರೆ ಕೇಳಿಸೋಣ. Government has taken a very important decision, in principle decision, to return the excess land which was acquired in 1994 to the original landowners. One of the landowner for 42 acres in that 67 acres is Ram Janmabhoomi Nyas. So government wants to give land back to Ram Janmabhoomi Nyas to build they want to build temple there. जहां हमारा मसला सुप्रीम कोर्ट में है, जब कोर्ट फैसला करेगा मंदिर मस्जिद का तो देखा जाएगा, और बाकी जमीनें जो भी है अगर सरकार किसी को दे रही है तो उस पर हमें कोई इतराज नहीं है. हमें गैर विवादित लैंड पर तत्काल कार्य करने की अनुमति मिलनी ही चाहिए. हम केंद्र सरकार की इस पहल का स्वागत करते हैं, अभिनंदन. ಹಾಗಾದ್ರೆ ಪ್ರಕಾಶ್ ಅವರೇ, ಈ 67 ಎಕರೆ ಜಮೀನಲ್ಲಿ 40 ಎಕರೆ ನ್ಯಾಸಕ್ಕೆ ಕೊಡೋದ್ರೆ ಆಗ ರಾಮ ಮಂದಿರ ನಿರ್ಮಾಣಕ್ಕೆ ನಿಮ್ಗೆ ಸುಗ್ರೀವಾಜ್ಞೆ ಆಗತ್ತಿಲ್ಲ ಇಲ್ಲ. ಈಗ ಹೆಂಗೆ ಅಂದ್ರೆ ನಿಮ್ ಮನೆ, ನಮ್ದೊಂದು ಮನೆ ಇದೆ, ಆ ಮನೆ ಡಿಸ್ಪ್ಯೂಟ್ ಇದೆ. ಆ ಮನೆ ಡಿಸ್ಪ್ಯೂಟ್ ಇದೆ ಅಂದ್ರೆ ಸುತ್ತಮುತ್ತಲು ಇರೋ ಮನೆಯನ್ನೆಲ್ಲ ಡಿಸ್ಪ್ಯೂಟ್ ಅಂದ್ಬಿಟ್ಟು ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಬಿಟ್ರೆ ಹೇಗೆ ಅದು ಸರಿ ಹೋಗಲ್ಲ. ಇವತ್ತು ಅದೇ ಪರಿಸ್ಥಿತಿ. ಡಿಸ್ಪ್ಯೂಟ್ ಲ್ಯಾಂಡ್ 1000 ಎಕರೆ ಡಿಸ್ಪ್ಯೂಟ್ 0.3 ಎಕರೆ ಡಿಸ್ಪ್ಯೂಟ್ ಇತ್ತಾನೆ, ಅದು ಒಪ್ಕೋಬೇಕಲ್ಲ. ಅದು ಒಪ್ಕೊಂಡಿದೆ, ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಒಪ್ಕೊಂಡ್ರು. ಅದಕ್ಕೆ ತೀರ್ಪು ಬರ್ಬೇಕಾದ್ರೆ ಅವಾಗ ಅಲ್ಲಿ ಮಂದಿರ ಕಟ್ಬೇಕು. ರಾಮ ಜನ್ಮಭೂಮಿ ಏನಿದೆಯಲ್ಲ 1/3 ಹೇಳಿದ್ರಲ್ಲ, ರಾಮ್ಲಲ್ಲಾ 1/3 ಕೊಟ್ಟಿದ್ದಾರೆ, ರಾಮ ನಿರ್ಮಯಾಕಾರ 1/3 ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. 2.77 ಏಕರ್ಸ್ ಏನು ಅದ್ರ ಬಗ್ಗೆ ಇಲ್ಲಿಲ್ಲ. ಅದು ಸುತ್ತಮುತ್ತಲು ಇವ್ರು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಲ್ಯಾಂಡ್ ಅನ್ನ ಇವತ್ತು ಅದ್ ಹೆಂಗ್ ವಿವಾದ ಆಗಕ್ ಸಾಧ್ಯ? ಅದಕ್ಕೂ ರಾಮ ಜನ್ಮಭೂಮಿ ಹುಟ್ಟಿದ ಜಾಗಕ್ಕೆ ಏನ್ ಸಂಬಂಧ? ಅದಕ್ಕೋಸ್ಕರ ಇವತ್ತು ಅವಾಗ ಕೇಂದ್ರ ಸರ್ಕಾರ ತಗೊಂಡಿದ್ದು ಅದನ್ನ. ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದ್ರೆ ನಮಗ್ ಬೇಡ, ಅದು ನಾವು ವಾಪಸ್ ಕೊಡ್ತೀವಿ ಅಂತ. ಈಗ ಯಾಕೆ ಅಂತ ಈಗ ಗೊತ್ತಿದೆಯಲ್ಲ, ಅದು ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಚುನಾವಣೆ ಇದೆ. ಚುನಾವಣಾ ರಥಯಾತ್ರೆ ಮಾಡ್ತೀವಿ ದೇಶದಲ್ಲಿ. ವರ್ಷದಿಂದ ಪ್ರಣಾಳಿಕೆ ಬಗ್ಗೆ ಹೇಳ್ಬಿಡ್ತೀನಿ, ಈ ದೇಶದಲ್ಲಿ ರಾಜಕೀಯದ ಸೋಂಕಿಲ್ಲದ ಯಾವುದಾದ್ರೂ ಒಂದು ವಿಚಾರ ಇದೆ, ದಯಮಾಡಿ ಹೇಳಿ. ಅದೇ ಇದನ್ನ ರಾಮ ಮಂದಿರ ಅಂದ್ರೆ ರಾಮ ಮಂದಿರ ಚುನಾವಣಾ ಮಂದಿರ ಮಾಡ್ಕೊಳ್ತಾ ಇದ್ರಿ. ಯಾರು ಹೇಳಿದ್ದು? ಈಗ ನಾವು ಮತ್ತೆ ಓಪನ್ ಆಗಿ ಹೇಳ್ತಾರೆ ರಾಜಕೀಯ ಅಲ್ಲ, ಪಕ್ಷ ರಾಜಕಾರಣಕ್ಕೆ ಮಾಡದೆ ಹೋದ್ರೆ ರಾಜಕೀಯ ಅಲ್ಲ ಅಂದ್ರೆ ನಾ ಹೇಳ್ತಾರೆ ಯಾವ ಸಂಬಂಧ ಪಡೋ ಜಾಗಕ್ಕೆ ಯಾವ ರಾಜಕೀಯ ಬೇಕಲ್ಲಿ? ಈಗ ನಮ್ಮನೆ ಡಿಸ್ಪ್ಯೂಟ್ ಇದ್ರೆ ನಮ್ಮನೆ ಬಗ್ಗೆ ನಡೆಸಬೇಕು ಕೋರ್ಟ್ ಅಲ್ಲಿ, ಪಕ್ಕದ ಮನೆಯವ್ರದ್ದು ಯಾಕೆ ತಗೋಬೇಕು? ಸುಪ್ರೀಂ ಕೋರ್ಟ್ ತೀರ್ಪು ಬರೋರು ಕಾಯಿರಿ ಯಾಕೆ ಅಷ್ಟೇ? ಸುಪ್ರೀಂ ಬರುತ್ತೆ, ಸುಪ್ರೀಂ ಕೋರ್ಟ್ ಚುನಾವಣೆ ಬಂದಿಲ್ಲ. ವಾಜಪೇಯಿ ಕೂಡ ಆಡಳಿತ 13 ತಿಂಗಳು ಮಾಡಿದ್ರು, 6 ವರ್ಷ ಮಾಡಿದ್ರು. ಹೇಳ್ಬಿಡ್ತೀನಿ, ಕಂಪ್ಲೇಂಟ್ ಮಾಡ್ಬಿಡು. ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದೆ ಕೇಂದ್ರ ಸರ್ಕಾರ, ಈ ರೀತಿ ನಮ್ಗೆ ಈ ಜಾಗ ಏನಿದೆ ವಾಪಸ್ ಕೊಡ್ತೀವಿ ಅಂತ. ಬಾಲ್ ಈಸ್ ಇನ್ ದಿ ಕೋರ್ಟ್ ಆಫ್ ಸುಪ್ರೀಂ ಕೋರ್ಟ್. ಬೇಕಾಗಿರೋದು ಬಾಲ್ ಕೋರ್ಟ್ಗೆ ಹಾಕ್ಬಿಟ್ಟು ಚುನಾವಣೆ ಮುಗಿಸ್ಬೇಕು. ಹಾಗಾದ್ರೆ ನೀವು ಇದನ್ನು ತೀರ್ಮಾನ ಮಾಡಕ್ಕೆ ಇವತ್ತು ಈಗ ಸುಪ್ರೀಂ ಕೋರ್ಟ್ ಕೈಲಿ ಆಗಲ್ಲ, ಅದು ಟೈಮ್ ಇಲ್ಲ ಅಂತ ಹೇಳ್ತೀರಾ ನೀವು? ಅದೇ ಯಾರ್ದೋ ಜಾಗ ಸಂಬಂಧ ಪಡೆದ ಜಾಗ ಎಲ್ಲ ನಿಮ್ಮ ಹತ್ತಿರ ನಾವು ವಾಪಸ್ ಕೊಡ್ತೀನಿ ಅಂದ್ರೆ ಅದಕ್ಕೆ ತಡ ಮಾಡಬೇಕು. ಈಗ ಸುಪ್ರೀಂ ಕೋರ್ಟ್ ಮುಂದೆ ಡೈಲಿ ಬೇಸಿಸ್ ವಿಚಾರಣೆ ನಡೀಬೇಕು, ಅದು ಶುರು ಆಗಿಲ್ಲ ಆಯ್ತಾ. ಅದ್ರ ಮಧ್ಯೆ ಇದು ಲೇಟ್ ಆಗುತ್ತೆ, ಇವ್ರು ವಿಚಾರಣೆ ಮಾಡಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮೋಟೋ ತಾನೇನೆ ಬಂದು ಈಗ ಪಿಟಿಷನ್ ಹಾಕಿದೆ, ನಾವು ಕೊಡಕ್ಕೆ ರೆಡಿ ಇದೀವಿ, ಅವಕಾಶ ಕೊಡಿ ಅಂತೇಳಿ. ಎರಡೂ ಸುಪ್ರೀಂ ಕೋರ್ಟ್ ಮುಂದೇನಿದೆ, ಡೈಲಿ ಬೇಸಿಸ್ ಏನು ಟೈಟಲ್ ಸೂಟ್ ಜಾಗದ ವಿಚಾರನೂ ಅಲ್ಲೇ ಇದೆ. ಈ ವಿವಾದ ಸ್ಟೇಟಸ್ ಕೋ ಲ್ಯಾಂಡ್ ಕೂಡ ಈಗ ರಿಟ್ ಪಿಟಿಷನ್ ಕೇಂದ್ರ ಸರ್ಕಾರ ಹೋಗಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಇದನ್ನು ಬಗೆಹರಿಸ್ಬೇಕಾ, ಅದು ಬಗೆಹರಿಸ್ಬೇಕಾ?
ಇಲ್ಲೊಂದು ಸ್ಮಾಲ್ ಕರೆಕ್ಷನ್. ಸ್ಟೇಟಸ್ ಕೋ ಇರೋದು ಈ 2.77 acres ಮಾತ್ರ. ಇನ್ ಮಿಕ್ಕಿದ 60 ಎಕರೆ ಮೇಲೆ 67 ಎಕರೆ ಮೇಲೆ ಸ್ಟೇಟಸ್ ಕೋ ಇಲ್ಲ. 67 ಎಕರೆನ ಅಧೀನವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಅದನ್ನ ಈಗ ಬೇಕು ಅಂದಾಗ ಬೇಕು ಅಂದಾಗ ತಗೊಳ್ಳೋದಕ್ಕೆ, ಬೇಡ ಅಂದಾಗ ಕೊಡೋದು ಯಾವುದೇ ಸರ್ಕಾರದ ಪರಮಾಧಿಕಾರ ಅಲ್ವಾ? ಪರಮಾಧಿಕಾರ ಈಗ ಮಾಡಿದ್ರೆ ತಪ್ಪೇನೋ? ನಿಮ್ ತರ ಪ್ರಶ್ನೆ ಕೇಳೋ ಪ್ರತಿಯೊಬ್ಬರಿಗೂ ನಾನು ಕೇಳ್ತೀನಿ, ಕಾಂಗ್ರೆಸ್ ಯಾರೇ ಇರ್ಲಿ, ಈಗ ಯಾಕೆ 70 ವರ್ಷದಿಂದ ಪೆಂಡಿಂಗ್ ಇರೋದನ್ನ ನಾವು ತಡ್ಕೊಂಡ್ ಬಂದಿದ್ದೀವಿ, ಈಗ ಯಾಕೆ ಆಗ್ಬಾರ್ದು ನನ್ನ ಪ್ರಶ್ನೆ. ವೈ ನಾಟ್ ನೌ? ನಿಮಗೆ 282, ಬಿಜೆಪಿಗೆ 282 ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ. ನೀವು 4 ವರ್ಷ 9 ತಿಂಗಳು ಎತ್ತು ನೋಡ್ಲಿಲ್ಲ. ಎಸ್ಪಿ ಬಿಎಸ್ಪಿ ಅಲೈನ್ಸ್ ಆಗಿದೆ. ವೋಟ್ ಬ್ಯಾಂಕ್ ನಮ್ಗೆಲ್ಲ ಒಂದ್ ಕಡೆ ಚದುರು ಹೋಗುತ್ತೆ. ಹೆಸರು ಇಲ್ಲದೆ ಹೋಗಕ್ಕೆ ಎಲ್ಲಕ್ಕಾಗಲ್ಲ. ವಿಧಾನಸಭಾ ಚುನಾವಣೆ ಈಗ ನೀವ್ ಏನ್ ಹೇಳ್ತಾ ಇದ್ರಲ್ಲ ಹೊಂದಾಣಿಕೆ, ಆಂಧ್ರ ಪ್ರದೇಶದಾಗಿತ್ತು ಟಿಡಿಪಿ ಕಾಂಗ್ರೆಸ್, ಏನಾಯ್ತು? ಏನಾಗ್ಲಿಲ್ಲ. ಆ ಚುನಾವಣೆ ಅದು ಬೇರೆ ಡಿಫ್ರೆಂಟ್ ಬಾಲ್ ಗೇಮ್ ಅದ ಆಡ್ಕೊಳ್ತಾರೆ. ನಾನ್ ಹೇಳೋದು ಇದನ್ನ ಕಾಲದಿಂದ ಕಾಲಕ್ಕೆ ಈ ದೇಶದ ಹಿಂದೂಗಳು, ವಿಶೇಷವಾಗಿ ಸಂಘ ಪರಿವಾರ, ಸಾಧು ಸಂದ್ರೆಲ್ಲ ರಾಮ ಮಂದಿರ ನಿರ್ಮಾಣ ಆಗ್ಬೇಕು, ಆ ತೀರ್ಪು ಬರ್ಬೇಕು, ನೀವು ಯಾರ ಪರವಾಗಾದ್ರೂ ಕೊಡಿ, ತೀರ್ಪು ಕೊಡಿ ಅಂತ ಹೇಳ್ತಾ ಇದಾರೆ. ಒಂದು ಹಿಯರಿಂಗ್ ತಗೊಳ್ಳೋದಕ್ಕೆ, ಅಂದ್ರೆ ಒಂದು ಟ್ರಯಲ್ ತಗೊಳ್ಳೋದಕ್ಕೆ ಎಷ್ಟು ವರ್ಷ ಕಾದ್ವಿ? 8 ವರ್ಷ. 2010ನೇ ಇಸ್ವಿಯಿಂದ 2018ನೇ ಇಸ್ವಿವರೆಗೂ ನಾವು ಕಾದಿದ್ದೀವಿ ಟ್ರಯಲ್ಗೆ, ನಾಟ್ ಫಾರ್ ದ ಜಡ್ಜ್ಮೆಂಟ್. ನಾವು ಸುಪ್ರೀಂ ಕೋರ್ಟ್ ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಅದನ್ನ ನೀವು ಯಾರ ಪರವಾಗಾದ್ರೂ ಕೊಡಿ ಜಡ್ಜ್ಮೆಂಟ್, ಈಗ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಈಗ ಬಂದಿರೋ 67 ಎಕರೆಗೆ ರಿಟ್ ಪಿಟಿಷನ್ ಹಾಕಿರೋದು ಕೇಂದ್ರ ಸರ್ಕಾರದ ಪರಮಾಧಿಕಾರ. ಅದನ್ನ ಪರ್ಮಿಷನ್ ಕೊಡಿ, ನಮ್ಗೆ ವಾಪಸ್ ಅಂತ ಇದ್ದಾರೆ. ಅದು ಯಾರು ಸೇರಿದ್ದೆ ಬೇಕಾಗಿದ್ದಾಗ ತಗೊಂಡ್ರು, ಬೇಡದಿದ್ದಾಗ ಕೊಡ್ತಿದ್ರೆ ತಪ್ಪೇನು? ಬೇಕಿದ್ದಾಗ ತಪ್ಪೇನು? ಬೇಡ ತಗೊಂಡ್ರು. ಅವತ್ತಿನ ಸರ್ಕಾರಕ್ಕೆ ಬೇಕಾಗಿತ್ತು ಅದು ವಿವಾದಾತ್ಮಕ. ಈಗ ಬೇಕಾಗಿದೆ. ಅನಿಸ್ಲಿಲ್ಲ ಸರ್, ಈಗ ಯಾಕೆ ಅನ್ಸ್ಬಾರ್ದು? ಈಗ ವೈ ನಾಟ್ ನೌ? ಟೈಮ್ ಅಂಡ್ ಅಗೇನ್ ನಮ್ಮ ಆಸ್ತಿ ವೈ ನಾಟ್ ನೌ? ಈಗ ಯಾಕೆ ಆಗ್ಬಾರ್ದು? ಯಾಕೆ ಆಗ್ಬಾರ್ದು? ಯಾಕೆ ವಾಪಸ್ ಕೊಡ್ಬಾರ್ದು ಲ್ಯಾಂಡ್? ಆಯ್ತು, ಎಲೆಕ್ಷನ್ ಮುಗಿದ್ಮೇಲೆ ಮಾಡಿ ಸರ್. ಯಾಕೆ ಈಗ ಯಾಕೆ ಆಗ್ಬಾರ್ದು ಹೇಳಿ? ಎಲೆಕ್ಷನ್ ಯಾಕೆ ಆಗ್ಬೇಕು? ಎಲೆಕ್ಷನ್ ಆದ್ಮೇಲೆ ಯಾಕೆ ಆಗ್ಬೇಕು? ರಾಮ ಮಂದಿರ ಸರ್, ರಾಮ ಮಂದಿರ ಏನು 1 BHK ಹೌಸ್ ನಿಮ್ ಪ್ರಕಾರ? ಸರ್, ನಾಳೆಯಿಂದ ಶುರು ಮಾಡ್ಬಿಟ್ರೆ ಹಂಗೆ ಮುಗಿದೋಗ್ಬಿಡುತ್ತಾ? ಸರ್ ನೋಡಿ, ಸರ್ ನೋಡಿ, ನಿಮ್ಗೆ ಗೊತ್ತಿದೆ ಈಗ ಶುರು ಮಾಡೋಳಗೆ ಚರ್ಚೆ ಆಗುತ್ತೆ, ಹಿಂದೂ ಮುಸ್ಲಿಂ ಅಂತ ಹೇಳಿ ಚರ್ಚೆ ಆಗುತ್ತೆ. ನೋಡಿ, ಮುಸ್ಲಿಂ ವಿರೋಧ ಮಾಡ್ತಾರೆ, ಕಾಂಗ್ರೆಸ್ ವಿರೋಧ ಮಾಡ್ತಾರೆ, ಈ ದೇಶದ ಸೂಡ ಸೆಕ್ಯುಲರ್ ವಿರೋಧ ಮಾಡ್ತಾ ಇದಾರೆ. ನಾವು ರಾಮನ ಕೋಟೆ ಅಂತ ಹೇಳ್ತಾರೆ. ಮೋದಿ ಅವ್ರಿಗೆ ಸರಿಸಮಾನವಾಗಿ ನಿಂತ್ಕೊಳ್ಳುವಂತ ಯಾವ ನಾಯಕರು ದೇಶದಲ್ಲಿ ಇಲ್ಲ. ಅದು ಅವ್ರು ಗೆದ್ಕೊಳ್ತಾರೆ. ಅದ್ರ ಬಗ್ಗೆ ನಮ್ಗೆ ಯೋಚನೆ. ಸರ್ವೆಗಳು 282 ಇದ್ದಿದ್ದು 200 ಬರ್ತಾ ಇದಾರಲ್ಲ, ಅದು ಗೊತ್ತಾಯ್ತು. ನಿಮ್ ಪ್ಲಾನ್ಗಳು ಚೇಂಜ್ ಆಗ್ತಾ ಇವೆ. ಎ ಪ್ಲಾನ್ ವರ್ಕೌಟ್ ಆಗಲಿಲ್ಲ, ಬಿ ಪ್ಲಾನ್ ವರ್ಕೌಟ್ ಆಗಲ್ಲ, 4 ತಿಂಗಳಿದೆ ನೋಡ್ಕೊಳ್ಳಿ. ಪ್ಲಾನ್ಗಳು ಚೇಂಜ್ ಆಗ್ತಾ ಇದಾವೆ. 4 ತಿಂಗಳಿದೆ ಚುನಾವಣೆ. ಒಂದ್ ಇಶ್ಯೂ ಒಂದಿನ ಸಾಕು ಚುನಾವಣೆ ಟರ್ನ್ ಆಗಕ್ಕೆ. ಅದ್ ನೋಡ್ಕೊಳ್ತಾರೆ. ಇವ್ರು ನೋಡ್ಕೊಳ್ತಾರೆ ಅದನ್ನ. ನಮ್ದಿರೋದು ರಾಮ ಮಂದಿರ ನಿರ್ಮಾಣ 70 ವರ್ಷ. ಪಟಾಪಟ ಶ್ರೀನಿವಾಸರೇ, ಸುಪ್ರೀಂ ಕೋರ್ಟ್ ಇದನ್ನ ಸ್ಟೇಟಸ್ ಕೋನ ಹಾಗೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಸದ್ಯಕ್ಕಾಗಲ್ಲ, ನೀವು ನಮ್ಮ ಮೇಲೆ ಪ್ರೆಷರ್ ಮಾಡಬೇಡಿ, ಸೊ ನಮ್ಮದೇ ಆದಂತ ಒಂದು ಲಾ ಪ್ರಕಾರ ನಾವು ಪ್ರೊಸೀಜರ್ ಪ್ರಕಾರ ಹೋಗ್ತೀವಿ ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ? ಸರ್, ನಾವು ಕೇಳ್ತಾ ಇರೋದು ನ್ಯಾಯದ ಪರಿಮಿತಿಯಲ್ಲೇ ಆಗಲ್ಲ ಅಂತ ಹೇಳಿ ಅವರು. ಸುಪ್ರೀಂ ಕೋರ್ಟ್ ಹೇಳಿ, ಆಮೇಲೆ ಮುಂದಿನ ಕ್ರಮ ಏನ್ ತಗೋಬೇಕು, ಮುಂದಿನ ನಮ್ಮ ಮುಸ್ಲಿಂ ಧಾರ್ಮಿಕ ಚಿಂತಕರಾದಂತ ಅನ್ವರ್ ಕೂಡ ಸೇರ್ಕೊಂಡಿದ್ದಾರೆ. ಸೊ ಅನ್ವರ್, ನಿಮ್ಗೆ ಸ್ವಾಗತ ಮಾಡ್ತಾನೆ. ಇವತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ರಿಟ್ ಪಿಟಿಷನ್ ಹಾಕಿದ್ದಾರೆ. ಸೊ ಈ ಒಂದು ಏನು ಜಮೀನಿದೆ ಸರ್ಕಾರದಿಂದಲ್ಲಿ, ಅದನ್ನ ನಾವು ಬಿಟ್ಕೊಡಕ್ಕೆ ರೆಡಿ ಇದೀವಿ, ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡ್ಬೇಕು ಅಂತೇಳಿ ನೀವು ಸ್ವಾಗತ ಮಾಡ್ತಿರೋದನ್ನ? ಇದು ಕೇಂದ್ರ ಸರ್ಕಾರದ ಒಂದು ಹತಾಶೆ, ಒಂದು ಮನೋಭಾವನೆ, ಫ್ರಸ್ಟ್ರೇಷನ್ ಆಗಿಬಿಟ್ಟು. ಯಾಕೆಂದರೆ ಎಲ್ಲ ಈಗ ಏನು ಲೋಕಸಭೆ ಎಲೆಕ್ಷನ್ ಬೇರೆ ಬರ್ತಾ ಇದೆ. ಸೊ ಎಲ್ಲ ರಿಪೋರ್ಟ್ ನೋಡಿದ ತಕ್ಷಣ ಮೋದಿ ಅವರು ಮತ್ತೆ ಗೆಲ್ಲಲ್ಲ. ಪ್ಲಾನ್ ಅದೇ ಮೊದಲು ಸುಗ್ರೀವಾಜ್ಞೆ ಬಗ್ಗೆ ಅದಿಲ್ಲ, ಅದು ಆಗಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಯಥಾಸ್ಥಿತಿ ಅಲ್ಲ, ಏನಿದೆ ಅಂತ ಕರೆಂಟ್ ಸಿಚುವೇಶನ್ ಎಲ್ಲ ಜನರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಸೊ ಆದ್ರಿಂದ ಏನಾದ್ರೂ ಮಾಡಿ ಇವರಿಗೆ ಅಜೆಂಡಾ ಇಲ್ಲಾಂದ್ರೆ ನೋಡಿ, ಇದಕ್ಕೆ ಈ ಮಾಡ್ಬೇಕಾದ್ರೆ ಈಗಲೂ 4 ವರ್ಷದಿಂದ ಇದ್ದಾರೆ. ಸೊ ಈಗ ನೆನಪಾಯ್ತು, 3 ಮಂತ್ಸ್ ಎಲೆಕ್ಷನ್ ಇದ್ದಾಗ ಈ ರಾಮ ಮಂದಿರ ಅನ್ನೋದಿದೆಯಲ್ಲ, ಇವರಿಗೆ ಒಂದು ಎಲೆಕ್ಷನ್ ಆದ್ರೆ ಎಲೆಕ್ಷನ್ ಒಂದಿಗೆ ಬೇಕಾಗಿರುವಂತ ಒಂದು ವಿಷಯವಾಗಿ ಈಗಾಗಿದೆ.
ಸೊ ಯಾಕೆಂದ್ರೆ ಬೇರೆ ಯಾವ್ದು ಅಭಿವೃದ್ಧಿ ಕೆಲಸ ಇವ್ರು ನಾವು 4 ವರ್ಷ ನೋಡಿದಾಗ ಅಭಿವೃದ್ಧಿ ಕೆಲಸದ ಮೇಲೆ ಅವ್ರು ಗೆಲ್ಲಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನೆಲ್ಲ ಗೊತ್ತಾಗಿದೆ ಎಲ್ಲೋಗಿದೆ. ಸೊ ಎಂಪ್ಲಾಯ್ಮೆಂಟ್ ಇಲ್ಲ ಎಲ್ಲೋಗಿದೆ. ಎಲ್ಲರ ಮನೆಯಲ್ಲಿ 15 ಲಕ್ಷ ಸಿಗುತ್ತೆ ಅಂತ ಎಲ್ಲರ ಅಕೌಂಟ್ ಸಿಗುತ್ತೆ ಎಲ್ಲೋಗಿದೆ. ಮಾತಾಡಕ್ ಹೋಗ್ಬೇಡಿ. ನಿಮ್ಮ ಅಭಿಪ್ರಾಯವನ್ನ ಪ್ರಕಾಶ್ ಶ್ರೀನಿವಾಸರೇ, ಈಗ ನೀವು ಸೆಕ್ಯೂರ್ ಇಂಡಿಯಾದಲ್ಲಿ ಇದ್ರೆ ಅಂದ್ರೆ ಸೆಕ್ಯೂರ್ ಇಂಡಿಯಾ ಅಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಆಶಯದಲ್ಲಿ ಬದುಕ್ತಾ ಇರೋದು. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಸಾ ಎಲ್ಲರೂ ಕೂಡ ಸಂವಿಧಾನದ ಆಶಯದಲ್ಲಿ ಸೆಕ್ಯೂರ್ ಆಗೇ ಇರಬೇಕು. 1 ಲಕ್ಷ ಜನ ಹಿಂದೂಗಳ ಮರ್ಜಿಯಲ್ಲಿ ಸಂವಿಧಾನ ಹೊಂದಿದೆ. ಸಂವಿಧಾನದ ನೀವು ಸೇಫ್ ನಿಮ್ಮ ಮರ್ಜಿಯಲ್ಲಿ ಬದುಕಬೇಕಾ? ಹಿಂದೂಗಳ ಮರ್ಜಿಯಲ್ಲಿ ಕ್ರಿಶ್ಚಿಯನ್ ಹಿಂದೂಗಳ ಮರ್ಜಿಯಲ್ಲಿ ನೀವು ರಾಂಗ್ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದೀರಿ. ನಾನು ಹೇಳೋದು ಪಾಕಿಸ್ತಾನಿ ಭಯೋತ್ಪಾದಕರು ಜಿಹಾದಿಗಳು ಉರಿ ಭಯೋತ್ಪಾದಕ ಯಾವ ಧರ್ಮದ ಪಠಾನ್ಕೋಟ್ 23 ಕಿಲೋಮೀಟರ್ ಇದೆ, ಉರಿ 3 ಕಿಲೋಮೀಟರ್ ಇದೆ. ಅನ್ವರ್ ಮಾತಾಡೋದು ಸೆಕ್ಯೂರ್ ಇನ್ ಇಂಡಿಯಾ ಅಂತ ಅನ್ನೋದಿದೆಯಲ್ಲ, ನೀವು ಎಲ್ಲರಿಗೂ ಗೊತ್ತಾಗಿದೆ ಏನಿಲ್ಲಿ ಅನ್ಸೇಫ್ ಯಾವ ರೀತಿಯಾಗಿದೆ ಎಲ್ಲರಿಗೂ ಗೊತ್ತಾಗಿದೆ. ಯಾರು ಬೇಕಾದ್ರೂ ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ನಿಮಗೆ ಅಜೆಂಡಾ ಬೇಕು, ಅದರ ಡೆವಲಪ್ಮೆಂಟ್ ಏನೋ ಅಜೆಂಡಾ ಇಲ್ಲ, ಇದಕ್ಕೆ ಇರೋದು ಅಜೆಂಡಾ ಸಾಧ್ಯ ಇಲ್ಲ. ರಿಟಿಪಿಟೇಷನ್ ಇಸ್ ಫುಲ್ ಆಫ್ ಪಾಲಿಟಿಕ್ಸ್ ಅಂತ ಹೇಳಿ ನಿಮ್ಮ ವಿರೋಧಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವರಿಗೆ ಗೊತ್ತಾಗಿದೆ, ಇವರು ಗುಮ್ರಾ ಮಾಡ್ತಾ ಇದಾರೆ, ಜನರು ದಿಕ್ಕು ತಪ್ಪಿಸ್ತಾ ಇದಾರೆ. ರಾಮ ಮಂದಿರ ಇಲ್ಲಿವರೆಗೆ ಇದ್ರ ಬಗ್ಗೆ ಏನು ಚರ್ಚೆ ಆಗ್ಲಿಲ್ಲ. ಚುನಾವಣೆ ಇನ್ನೇನು ಒಂದು 5-6 ತಿಂಗಳಿಗಾಗಿ ಜನಗಳ ಮಧ್ಯೆ ಎಮೋಷನಲ್ ಬಡಕಾವು ಭಾಷಣ ಅಂತ ಹೇಳ್ತಾರಲ್ಲ, ಅಂದ್ರೆ ಎಬ್ಬಿಸೋದು, ಅಂದ್ರೆ ಹಿಂದೂ ರಾಮ ಮಂದಿರ ಅಂತ ಮುಸ್ಲಿಮರ ಮೇಲೆ ಎತ್ಕಟ್ಟೋದು ನೋಡಿ. ಇವರು ವಿರೋಧ ಮಾಡ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ನವರು ರಾಜಕೀಯವಾಗಿ ಲಾಭ ಪಡ್ಕೊಂಡಿದ್ದಾರೆ, ಹಾಗೆ ನೀವು ರಾಜಕೀಯ ಲಾಭ ಪಡ್ಕೊಂತ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಇಂಡೈರೆಕ್ಟ್ ಆಗಿ ಅನುಸರಿಸಿದ್ರೆ ಇನ್ನು 4-5 ತಿಂಗಳು ಸರ್ಕಾರ ಬೀಗ ಹಾಕ್ಬಿಟ್ಟು ಮನೇಲಿ ಕುತ್ಕೋಬೇಕಾಗ್ತದೆ. 10% ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ರೆ ಅದಕ್ಕೂ ಇದೇ ಆದಂತ ಬಣ್ಣ ನಾವು ಹೇಳೋದು, ನೀವು ನಮ್ಮ ಪ್ರಶ್ನೆ ಕೇಳಿದ್ರೆ ನೀವು ಮಾತಾಡಕ್ ಬಿಡ್ಬೇಕು. ವಿವಾದ ಇಲ್ಲದ ಜಾಗವನ್ನ ಯಾವ್ದು ಕೇಂದ್ರ ಸರ್ಕಾರದ ಬಳಿ ಇದೆ ಅದನ್ನ ಯಾರು ಮೂಲ ಮಾಲೀಕರಿದ್ದಾರೆ ಅವ್ರು ವಾಪಸ್ ಕೊಡ್ತೀವಿ ಅನ್ನೋದ್ರೊಳಗೆ ಅಲ್ಲಿ ರಾಮ ಮಂದಿರ ಕಟ್ಟಕ್ ಆಗೋದಿಲ್ಲ. ರಾಮ ಮಂದಿರ ಕಟ್ಟಬೇಕಾಗಿರೋದು ಹೇಳ್ತೀನಿ, ರಾಮ ಮಂದಿರ ಕಟ್ಟಬೇಕಾಗಿರೋದು ಅಲ್ಲಿ ರಾಮಲೆಲ್ಲ ಇವತ್ತು ವಿಗ್ರಹ ಪ್ರತಿಷ್ಠಾಪನೆ ಆಗಿದೆಯೋ ಅಲ್ಲೇ ಕಟ್ಟಬೇಕಾಗತ್ತೆ. ಈ ಜಾಗದಲ್ಲಿ ಇದು ಬೇರೆ ಬೇರೆ ಕಾರ್ಯಗಳಿಗೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಜಾಗ ಬೇಕಾಗಿರುತ್ತದೆ. ರಾಮ ಜನ್ಮಭೂಮಿ ನ್ಯಾಸ್ದು ಮತ್ತೆ ಇನ್ನೊಬ್ಬರು ಯಾರ್ದೋ ಅದರಲ್ಲಿ ಮೂಲ ಉದ್ದೇಶಗಳು ಈಗ ಗೊತ್ತಿ ಅದ್ರಿಗೆ ಯಾಕೆ ಅವರು ಸ್ವಾಧೀನಪಡಿಸ್ಕೊಂಡಿದ್ದಾರೆ ಅಲ್ಲ. ಅವಾಗ ನರಸಿಂಹರಾವ್ ಸರ್ಕಾರದ ತಪ್ಪು ನಿರ್ಧಾರ. ಅದೇ ಈಗ ಸುಪ್ರೀಂ ಕೋರ್ಟ್ 4 ವರ್ಷ ಆದ್ಮೇಲೆ ಈಗ ನೆನಪಾಯ್ತು ಭಾರತದ ಜನತೆ ಮೂಕರನ್ನು ಮಾಡಕ್ ಸಾಧ್ಯ ಇಲ್ಲ. ನನಗೆ ಗೊತ್ತಾಗಿದೆ, ಎಲ್ಲರಿಗೂ ಗೊತ್ತಾಗಿದೆ. ಅಲ್ಲ, ನೀವು ಇದನ್ನ ಯಾವ ರೀತಿ ನೀವು ಮಾಡ್ತಿರುವಂತಹ ಪೊಲಿಟಿಕಲ್
ಮಾಡಿ ಒಪ್ಕೊಂಡ್ಬಿಡಿ, ಅದನ್ನ ಒಪ್ಕೊಂಡ್ಬಿಡ್ಲಿ ಬಿಜೆಪಿ ಅವರು, ನೀವು ಇವ್ರು ಒಪ್ಕೊಂಡ್ಬಿಡ್ಲಿ. ಪೊಲಿಟಿಕಲ್ ಗೇಮ್ ಮಾಡ್ತಿದ್ದೀರಾ, ಯಾವ್ದು ಪೊಲಿಟಿಕ್ಸ್ ಇಲ್ಲ. ನಾವು ಭಾರತೀಯ ಜನತೆಯಿಂದ ನಾವು ಕೇಳ್ತಾ ಇದ್ದೀವಿ, ಪಟಾಪಟ ಶ್ರೀನಿವಾಸನ್ ಬ್ರೇಕ್ ತೊಳ್ತೀನಿ. ಪಟಾಪಟ ಶ್ರೀನಿವಾಸ ಹೇಳಿದ್ರು, ಯಾರು ರಾಮ ಮಂದಿರ ಮಾಡ್ತಾರೋ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಹಾಗಿದ್ರೆ ಇದೇ ಆಡಳಿತದಲ್ಲಿ ಅಂದ್ರೆ ನನ್ನ ಹತ್ರ ಈಗಿನ ಕೇಂದ್ರ ಸರ್ಕಾರ ಏನಿದೆ, ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದಲ್ಲಿ ರಾಮ ಮಂದಿರಕ್ಕೆ ಚಾಲನೆ ಸಿಗದೆ ಹೋದ್ರೆ ನಿಮ್ಮ ವ್ಯೂಸ್ ಏನಾಗುತ್ತೆ? ಹಾಗಿದ್ರೆ ನೀವು ಸಪೋರ್ಟ್ ಮಾಡ್ತೀರಾ? ರಾಮ ಮಂದಿರಕ್ಕೆ ಮೋದಿ ಮಾರ್ಗ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ಅನ್ನೋರು ಅದಕ್ಕೆ ತಾವು ಹೇಳ್ತಾ ಇದ್ರಿ, ಹೌದು ಪೊಲಿಟಿಕಲ್ ಕಾರಣಕ್ಕೆ. ಈಗ ಕಪಿಲ್ ಸಿಬ್ಬಲು ಇಂಡಿವಿಜುವಲ್ ಲಾಯರು, ಈಗ ಅರುಣ್ ಜೇಟ್ಲಿ ಲಾಯರು, ಅವರು ಅನೇಕ ಕೇಸಲ್ಲಿ ಹೋಗಿದ್ದಾರೆ. ರವಿಶಂಕರ್ ಪ್ರಸಾದ್ ಈಸ್ ಆಲ್ಸೋ ಲಾಯರ್. ಅನೇಕ ಪಕ್ಷಗಳಲ್ಲಿ ಭಾಳ ಘಟಾನುಘಟಿ ಲಾಯರ್ಗಳಿದ್ದಾರೆ, ವಾದ ಮಾಡಿದ್ದಾರೆ. ಅಲ್ಲಿ ಅವ್ರು ಹೇಳಿದ್ದೇನೆಂದ್ರೆ 2019ಗೆ ಮುನ್ನ ಇದ್ರ ಬಗ್ಗೆ ತೀರ್ಮಾನಕ್ಕೆ ಬರಬೇಡಿ ಅನ್ನೋವಂಥದ್ದು ಒಂದು. ಆಮೇಲೆ 2019 ಮೇಲೆ ಆಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು. ನೀವು ಹೋಗೋದಿದೆಯಲ್ಲ ಸುಪ್ರೀಂ ಕೋರ್ಟ್ ಮುಂದೆ, ಇಟ್ಸ್ ಅ ಪೊಲಿಟಿಕಲ್ ಇಂಟೆನ್ಷನ್ ಅಂತ BJP ಹೇಳೋದು, ಮತ್ತೆ ರಾಮ ಮಂದಿರ ಪರವಾಗಿರೋರು ಹೇಳುವಂಥದ್ದು. ಎಲ್ಲೋ ಒಂದು ಕಡೆ ಸುನ್ನಿ ವಕ್ಫ್ ಬೋರ್ಡ್ ಮೂಲಕ ಕಾಂಗ್ರೆಸ್ ತನ್ನ ಸ್ಟ್ಯಾಂಡ್ ಅನ್ನು ಕ್ಲಿಯರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತು. ಸೊ ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣವನ್ನ ತಡೆಯೋದ್ರಲ್ಲಿ ಇಂಡೈರೆಕ್ಟ್ ಆಗಿ ಬೇರೆ 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 ಮಾರ್ಗಗಳ ಮೂಲಕ ತಡೀತಾ ಇದೆ. ಇವತ್ತು ಕಾಂಗ್ರೆಸ್ ಹೋಗ್ತಾ ಇರಲ್ಲ, ಯಾಕಂದ್ರೆ ನಾನು ಆರಂಭದಲ್ಲಿ ಹೇಳಿದ ಕಾಂಗ್ರೆಸ್ ಹೋಗ್ತಾರೆ ಕಳಿಸಿಲ್ಲ ಈ ಚರ್ಚೆಗೆ, ಅಲ್ಲೂ ಕೂಡ ಕಳಿಸ್ತಾ ಇಲ್ಲ, ಇವತ್ತು ಈ ಸಬ್ಜೆಕ್ಟ್ ಬಗ್ಗೆ ಕಳಿಸಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ಸು ಅಂದ್ರೆ ನಿಮ್ಮ ಮೂಲಕ ಅಂದ್ರೆ ಸುನ್ನಿ ವಕ್ಫ್ ಬೋರ್ಡ್ ಮೂಲಕ ಎಫರ್ಟ್ ಹಾಕ್ತು ಅನ್ನುವಂಥದ್ದು ಅವ್ರ ಮೇಲೆ ಇರೋ ಗಂಭೀರ ಆರೋಪ. ಒಂದು ವಿಷಯಕ್ಕೆ ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂದರೆ ಈಗ ರಾಮ ಮಂದಿರ ಬಾಬರಿ ವಿಧ್ವಂಸ ಆದಾಗ ಸೊ ಯಾವ ರೀತಿ ಇರುವಂಥ ಭಾವನಾತ್ಮಕ ಇಶ್ಯೂ ಇದೆ, ಈಗ ಆ ವಿಷಯ ಏನಿಲ್ಲ. ಯಾಕೆಂದ್ರೆ ಈಗ ನೀವು UPL ಅಲ್ಲಿ ನೋಡಿದ್ರು ಅರ್ಥ ಆಗುತ್ತೆ, ಹರಿದೋಗ್ಬಿಟ್ಟಿದ್ದು. ಯಾಕೆಂದ್ರೆ ಇದಕ್ಕೆಲ್ಲ ತುಂಬಾ ಬೇಸರ ಅಂತ. ಆದ್ರೆ ಪೊಲಿಟಿಕಲ್ ಯಾವ್ದಾಗ್ಲಿ, ನಾನು ಈಗ ಇವರು BJP ಅವ್ರು ಬಂದ್ರೆ ಅವ್ರಿಗೆ ಹೇಳ್ತೇನೆ, ಕಾಂಗ್ರೆಸ್ ಆಗಲಿ ಎಲ್ಲದನ್ನು ಇಷ್ಟ ತನಕ ಇದನ್ನ ಪೊಲಿಟಿಕಲ್ ಗೇಮ್ ಆಗಿ ಭಾವನಾತ್ಮಕ ಯೂಸ್ ಮಾಡಿ ಅಧಿಕಾರಕ್ಕೋಸ್ಕರ ನಾನು ಹೇಳ್ತಾರೆ. ಪೊಲಿಟಿಕಲ್ ಅವ್ರ ಮುಖದ ಮೇಲೆ ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಅವ್ರಿಗೆ ವೋಟ್ ಬ್ಯಾಂಕಿಂಗ್ ಮಾತ್ರ. ಅಂದ್ರೆ ಅವರಿಗೆ ಅದನ್ನ ಒಂದು ಹೆಸರು ಬಿಟ್ಬಿಡಿ, ನೀವು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಅವ್ರಿಗೆ ಏನಂದ್ರೆ ಭಾವನಾತ್ಮಕ ವಿಷಯ ಅವರಿಗೆ ಇಶ್ಯೂನೇ ಅಲ್ಲ. ಅವ್ರಿಗೆ ಇಶ್ಯೂ ಬೇಕಾಗಿರೋದು ಏನಂದ್ರೆ ವೋಟ್, ಅವ್ರಿಗೆ ಅಧಿಕಾರ ಬೇಕು. ಅದಕ್ಕೋಸ್ಕರ ಯಾವ ರೀತಿ ಜನರ ಮೇಲೆ ಎತ್ತಿ ಕಟ್ಟಬೇಕಾ, ಏನೆಲ್ಲ ಮಾಡ್ಬೇಕು, ಅದರಿಂದ ಯಾವ್ದೆಲ್ಲ ಸ್ಟ್ರಾಟಜಿ ಮಾಡಬೇಕು, ಪ್ಲಾನ್ ಎ ಇಲ್ಲ ಅಂದ್ರೆ ಪ್ಲಾನ್ ಬಿ, ಪ್ಲಾನ್ ಬಿ ಇಲ್ಲ ಅಂದ್ರೆ ಪ್ಲಾನ್ ಸಿ, ಅದನ್ನೆಲ್ಲ ಮಾಡ್ತೀವಿ. ಈಗ ನೋಡಿದ್ರೆ ಇದು ಕ್ಲಿಯರ್ ಅಜೆಂಡಾ. 4 ವರ್ಷದ ಮೇಲೆ ಈಗ ಲೋಕಸಭೆ ಹತ್ರ ಈ ಇಶ್ಯೂ ಬಹಳ ನೇರವಾಗಿ ಕೇಳೋದು ಪ್ರಶ್ನೆ ಇಷ್ಟೇನೆ. ಇವತ್ತು ಕೇಂದ್ರ ಸರ್ಕಾರ ಇಟ್ಟು ಹೋಗಿದೆ, ಸುಪ್ರೀಂ ಕೋರ್ಟ್ ಒಂದ್ ವೇಳೆ ಒಪ್ಪಿದ್ರೆ ಹೌದು ಈ ಜಮೀನನ್ನ ಅವ್ರಿಗೆ ಬಿಟ್ಕೊಡಿ, ಅದ್ರ ಮೇಲೆ ಯಾವುದೇ ರೀತಿಯ ಕಾಂಟ್ರವರ್ಸಿ ಇಲ್ಲ, ವಿವಾದ ಇಲ್ಲ, ಏನೂ ಇಲ್ಲ ಅಂತೇಳಿ. ಸೊ ಒಂದ್ ವೇಳೆ ಅಲ್ಲಿ ರಾಮ ಮಂದಿರ ನ್ಯಾಸ ಟ್ರಸ್ಟ್ ಏನಿದೆ, ಈ ಸಂಬಂಧಪಟ್ಟಂತ ಟ್ರಸ್ಟು ತನ್ನ ರಾಮ ಮಂದಿರ ಕಟ್ಟುವ ಅಂದ್ರೆ ರಾಮ ಮಂದಿರ ಗರ್ಭ ಮತ್ತೊಂದು ಬೇಗ ಅಂತಲ್ಲ, ಸೊ ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ಅದನ್ನ ಒಪ್ಪುತ್ತಾ? ಅಥವಾ ನೋಡಿ, ಸುನ್ನಿ ವಕ್ಫ್ ಬೋರ್ಡ್ ರೆಪ್ರೆಸೆಂಟೇಟಿವ್ ನಾನು ಅಲ್ಲ, ಆದ್ರೆ ನಮ್ಗೆ ಒಬ್ಬ ಮುಸಲ್ಮಾನ ಜನತೆಯಾಗಿ, ನಮ್ಮ ಭಾರತದ ಜನತೆಯಾಗಿ ನಾನು ಹೇಳಿಷ್ಟ ಅಂದ್ರೆ ಅಲ್ಲಿ ನಮ್ ಸುಪ್ರೀಂ ಕೋರ್ಟ್ ದಟ್ ಇಸ್ ಅ ಸುಪ್ರೀಂ ಏನ್ ಮಾಡ್ಕೊಡ್ತಾರೆ, ನಾವು ಅದಕ್ಕೆ ನಾವು ನಮ್ಮ ಸಂವಿಧಾನ ಕೊಟ್ಟಿರುವಂತ ನಮಗೆ ಹಕ್ಕು ಅಂದ್ರೆ ಸುಪ್ರೀಂ ಕೋರ್ಟ್ ನಮಗೆ ಅದೇನಿದೆ ಅದನ್ನ ನಾವು ಅದ್ರ ಮೇಲೆ ಗೌರವಿಸ್ತೀವಿ. ಏನ್ ಅದೇ ಯಾಕೆ ನಮ್ಮ ಸಂವಿಧಾನ ಅದಕ್ಕೆ ಕೊಟ್ಟಿದೆ. ಅಂತಹ ನಮ್ಮ ಒತ್ತಾಯನನ್ನು ನೀವು ನಮ್ಮ ಹೋರಾಟದ ಮಾರ್ಗವನ್ನ ನೀವು ಗಮನಿಸ್ಕೊಂಡು ಬಂದ್ರೆ ನಾವೇನ್ ಹೇಳ್ತಾ ಇದೀವಿ, ರಾಮ ಮಂದಿರದ ಪರವಾಗಿ ತೀರ್ಪು ಬರೀರಿ ಅಂತ ಯಾರು ಕೈ ಹಿಡ್ಕೊಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಜಡ್ಜಸ್ನ. ನೀವು ಯಾರ ಪರವಾಗಾದ್ರೂ ಬರೀರಿ, ಬಟ್ ಜಡ್ಜ್ಮೆಂಟ್ ಕೊಡಿ. ಯಾಕಂದ್ರೆ 70 ವರ್ಷ ಏನ್ ಸರ್ ಇದು? 70 ವರ್ಷ ಕಾಯ್ಬೇಕು ಒಂದು ಕೇಸ್ಗೆ. ನಿಮ್ಮ ಹತ್ರ 70,000 ಕೇಸ್ ಇದೆ ಅಂತ ಹೇಳ್ತೀರಾ ಸುಪ್ರೀಂ ಕೋರ್ಟ್ ಅಲ್ಲಿ. 70,000ದಲ್ಲಿ ನೀವು ಆಗ್ಬೇಕಾಗಿರೋದು 25 ಗಂಟೆ ಅಷ್ಟೇ. ಈ 25 ಗಂಟೆ ಜೊತೆ 100 ಕೋಟಿ ಜನಗಳ ಭಾವನೆ ಸೇರ್ಕೊಂಡಿದೆ. ಅದನ್ನು ಗೌರವಿಸಬೇಕಾಗಿರೋದು ನಿಮ್ ಕರ್ತವ್ಯ. ಸಂವೇದನಾಶೀಲರಾಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಸಂವೇದನಾಶೀಲತೆಯನ್ನ ತೋರಿಸ್ಬೇಕಂತ ಹೇಳ್ತಾ ಇದೀವಿ. ನಮ್ಗೆ ಗೊತ್ತಿದೆ, ಯಾಕೆಂದ್ರೆ MK ಅಹಮದ್ ಅವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಇದಾಗಿದ್ದಾಗ ಈಗ ಪದ್ಮಶ್ರೀ ಬಂತು, ಅವರು ಕೆನಡಾದಿಂದ ತರಿಸಿದ್ರು ಒಂದು ಪೆನಿಟ್ರೇಟರ್ನ ತರ್ಸ್ ಮಾಡಿದ್ರೆ 96.3% ಭೂಮಿ ಕೆಳಗಡೆ ಇರೋಂಥ ಎಲ್ಲ ಅದ್ರದ್ದು ಪಳೆಯುಳಿಕೆಗಳು ರಾಮನ ದೇವಸ್ಥಾನ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಸ್ರೋ ಕೂಡ
1 ಮೀಟರ್ ಒಳಗಡೆ ಹೋಗಿ ಸ್ಯಾಟಲೈಟ್ ಇಂದ ಮಾಡಿ ಅದರೆಲ್ಲ ದಾಖಲಾತಿಗಳಿದೆ. ವಿ ಆರ್ ಡ್ಯಾಮ್ ಶೂರ್ ನಮ್ಗೆ ಬಂದೇ ನಮ್ಮ ಪರಗೆ ಬರುತ್ತೆ ಅಂತ ಗೊತ್ತು. ಹಾಗಾಗಿ ಕಾಂಗ್ರೆಸ್ ಗೌರವ ಕೊಡುವವರು ಅವರ ಶಬರಿಮಲೆ ಇಶ್ಯೂ ನೋಡಬಹುದು. ಸುಪ್ರೀಂ ಕೋರ್ಟ್ ಮೇಲೆ ಯಾವ ರೀತಿ ತಿರಸ್ಕರಿಸಿ ಓಪನ್ ಆಗಿ ಹೇಳ್ತಾರೆ. ನಾವು ಒಪ್ಕೊಂಡಿದೀವಿ. ವಿಚಾರಕ್ಕೆ ಮಾತ್ರ ಸೀಮಿತ ಪ್ರಕಾಶ್ ಅವರೇ, ರಾಮ ಮಂದಿರಕ್ಕೆ ಮಾತ್ರ ಅಷ್ಟು ಮಾತ್ರ ನಾನು ಚರ್ಚೆ ಮಾಡಿದ್ದೀನಿ ಆರಂಭದಲ್ಲೇ. ಪ್ರಕಾಶ್ ಅವರೇ ಒಂದು ಬ್ರೇಕ್ ತೊಳ್ತೀನಿ. ಸುಪ್ರೀಂ ಕೋರ್ಟ್ ಬಂದು ರಿಟ್ ಪಿಟಿಷನ್ ಹೋಗಿದ್ರಿ, ಓಕೆ, ನೀವು ಹೇಳಿದ್ರಿ ನಮಗೆ 5 ವರ್ಷ ಜನ ಆಡಳಿತ ಕೊಟ್ಟಿರೋದು, ನೀವು ಫಸ್ಟ್ ತಿಂಗಳು ತೊಗೊಂಡ್ರೋ ಲಾಸ್ಟ್ ಮಂತ್ ತೊಗೊಂಡ್ರೋ ಕೌಂಟ್ ಆಗಲ್ಲ. 5 ವರ್ಷ ಅಂದರೆ 5 ವರ್ಷ ಎನಿ ಟೈಮ್ ತೊಗೋಬೋದು, ಸರ್ಕಾರಕ್ಕೆ ನಿಮ್ಮ ರೈಟ್ಸ್ ಇದೆ, ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನಿಮ್ಮ ಪೊಲಿಟಿಕಲ್ ಇಂಟೆನ್ಷನ್ ಪ್ರಶ್ನೆ ಮಾಡ್ತಾರದು, ಓಕೆ ಆಯಿತಾ. ಸೊ ಒಂದು ವೇಳೆ ನೀವು ಹಾಕಿರ್ತಕ್ಕಂಥ ರಿಟ್ ಪಿಟಿಷನ್ನು ಸುಪ್ರೀಂ ಕೋರ್ಟ್ ಅದನ್ನು ನಲ್ಲಿಫೈ ಮಾಡಿದ್ರೆ ಅಥವಾ ಅದನ್ನು ಸೈಡಿಗೆ ಇಟ್ಬಿಟ್ಟು ಇಲ್ಲ ಇದನ್ನು ನಾವು ನೋಡ್ಕೊಳ್ತೀವಿ ಮುಂದೆ ನೋಡೋಣ ಅಂತ ಅದನ್ನು ನೀವು ಹೇಳಿದ್ರೆ ಡೈಲಿ ಬೇಸಿಸ್ ಮೇಲೂ ಮಾಡ್ತಾ ಇಲ್ಲ ಅಂತ ಹೇಳ್ದಂಗೆ ಇದನ್ನು ಕೂಡ ಹಾಗೆ ಉಳಿಸ್ಕೊಂಡ್ರೆ ವಾಟ್ ಇಸ್ ನೆಕ್ಸ್ಟ್ ಯುವರ್ ಸುಪ್ರೀಂ ಕೋರ್ಟ್ ಒಂದು ಅರ್ಜಿ ಹಾಕಿದೆ, ಇದನ್ನ ವಾಪಸ್ ಕೊಡಬೇಕು ಅಂತ ಹಿಂದೂಗಳು ನೀವು ಹೇಳ್ತಾರೆ ನಂಬಿಸೋ ಪ್ರಯತ್ನ ನೋಡಿ ಎಂತ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಅಂತ ಹೇಳ್ತಿದ್ರೆ ನೀವು ಸುಪ್ರೀಂ ಕೋರ್ಟ್ ಹಾಗಾದ್ರೆ ಕೊಡ್ಲಿ ತೀರ್ಪು. ಯಾರು ಬೇಡ ಅಂದ್ರು? ಇಲ್ಲ ಅವ್ರು ಕೊಡ್ಬೋದು ಇಲ್ಲ ಕೊಡಬಾರ್ದು ಅದು ಹೇಳಕ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಕೇಳಿ ಯಾಕೆ ಹೋಗ್ಬೇಕಾದ್ರೆ ಜನ ನ್ಯಾಯಾಲಯಗಳಿಗೆ ನ್ಯಾಯ ಸಿಗತ್ತೆ ಅಂತಾನೆ ಹೋಗೋದು, ಅಲ್ಲಿ ತೀರ್ಮಾನ ಆಗತ್ತೆ ಅಂತಾನೆ ಹೋಗೋದು. ಎಲ್ಲವನ್ನು 2014 282 ಬಿಜೆಪಿಗೆ ಸೀಟ್ ಬಂದಿತ್ತು. ಆಗ ಸಂಘ ಪರಿವಾರ ಸಾಧು ಸಂತರು ಯಾರು ರಾಮ ಮಂದಿರ ಪರವಾಗಿರ್ತಕ್ಕಂಥ ಲಕ್ಷಾಂತರ ಜನ ಏನ್ ಹೇಳಿದ್ರು, ಮೋದಿ ಆಡಳಿತದಲ್ಲಿ ಈಗ ಈ ಕೊನೆ ಅಲ್ಲ, ಮೋದಿ ಆಡಳಿತದಲ್ಲಿ ಶುರು ಆಗುತ್ತೆ, ಇದಕ್ಕೆ ಭವ್ಯ ಮಂದಿರ ಬಂದಿರುತ್ತೆ. 2024 ವೈ ಬನಾಯಂಗ್ ಅಂತ ಹೇಳ್ತಾ ಇದ್ರಲ್ಲ, ಕಬ್ ಬನಾಯಂಗೆ ಸ್ವಾಮಿ. ಲಾಸ್ಟ್ ಮೇ ರಾಮ ಮಂದಿರಕ್ಕೆ ಮೋದಿ ಮಾರ್ಗ. ಇನ್ನು ಕೇವಲ 2 ನಿಮಿಷ ಪಟಪಡಿಸಿ ಹೊಸ ತಾವು ಹೇಳಿದ್ರಿ ನೋಡಿ, ರಾಮ ಮಂದಿರ ARBRC ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಈ ಎ ಇದೆ. ಸೊ ಎಗೆ 3 ತಿಂಗಳು ಟೈಮ್ ಇದೆ. 3 ತಿಂಗಳು ಕಟ್ಬಿಡ್ತಾರೆ ಅಂತ ಹೇಳ್ತಲ್ಲ ನಾನು, ಶುರು ಮಾಡೋಕ್ಕೆ ಏನೋ ಒಂದು ಕಲ್ಲಿಡೋದು ಅಥವಾ ಶಿಲಾನ್ಯಾಸ. ಅವಾಗ ಹಿಂದೆ ಕಲೆಕ್ಟ್ ಮಾಡಿರೋ ಇದಾವಲ್ಲ ಇಟ್ಟಿಗೆಗಳು, ಅವು ಇನ್ನೂ ಇದ್ದಾವೆ. ಸೊ ಅದನ್ನ ಇಟ್ಬಿಟ್ರೆ ಶುರು ಆಗುತ್ತೆ. ಅಲ್ಲಿಂದ ಎಲ್ಲ ಒಂದು ಕಡೆ ನಂಬಿಕೆ ಆಯ್ತು ರಾಮ ಮಂದಿರ ಆಗುತ್ತೆ. ಇನ್ನು ಮುಂದೆ ಈ ಬಾಬರಿ ಮಸೀದ್ ರಾಮ ಮಂದಿರ ಅನ್ನುವಂಥದ್ದು ವಿವಾದಕ್ಕೆ ಸಂಪೂರ್ಣವಾಗಿ ಎಳ್ಳುನೀರು ಬಿಟ್ಟು ದೇಶದ 108 ಸಮಸ್ಯೆಗಳಿಗೆ ನಾವು ಹೋಗೋಣ ಅನ್ನೋಂಥದ್ದು. ಸೊ ಹಾಗಿದ್ರೆ ಈ ಸರ್ಕಾರದಲ್ಲಿ ಆಗದೆ ಹೋದ್ರೆ ವಾಟ್ ಇಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಸರ್, ಈ ಸರ್ಕಾರದಲ್ಲಿ ಆಗ್ಬೇಕು ಅನ್ನೋದೇ ನಮ್ಮ ಒತ್ತಾಯ. ಯಾಕೆ ಅಂದ್ರೆ ಈ ಸರ್ಕಾರ 2014ರಲ್ಲಿ 39 ಪ್ರಣಾಳಿಕೆಯ 39 ಸೀರಿಯಲ್ ನಂಬರ್ 39ರಲ್ಲಿ ನಿಮ್ ನಂಬಿಕೆ ಸೀರಿಯಲ್ ನಂಬರ್ 39ರಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ನಲ್ಲಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಕೊನೆಯ ದಿನ ಆದ್ರೂ ನಮ್ಗೆ ರಾಮ ಮಂದಿರದನ್ನ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡ್ರಿ ಅನ್ನೋದು ನಮ್ಮ ಒಂದು ನಂಬಿಕೆ. ಅವಾಗಲೇ ಒತ್ತಾಯ ಆಗದೆ ಹೋದ್ರೆ ನಾನು ಹೇಳ್ತೀನಿ, ನಮ್ಮ ಹೋರಾಟ ಪಕ್ಷದ ವಿರುದ್ಧ ಅಲ್ಲ, ಇಶ್ಯೂ ನಮ್ಗೆ ಬೇಕಾಗಿರೋದು. ಬಾಬರಿ ಮಸ್ಜಿದ್ ಅಂತ ಏನ್ ಕಟ್ಟಿದ್ರು ಡೆಮಾಲಿಷ್ ಆಯ್ತು. ಈಗ ರಾಮ ಮಂದಿರ ಭವ್ಯವಾದ ರಾಮನ ಮಂದಿರ ನಿರ್ಮಾಣ ಆಗ್ಬೇಕು. ಅದು ಇಲ್ಲಿವರೆಗೂ ನಿರ್ಮಾಣ ಆಗಲ್ಲ. ಅದು ಯಾವುದೇ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಥವಾ ರಾಜ್ಯ ಸರ್ಕಾರದಲ್ಲಿ ನಮ್ಮ ಹೋರಾಟ ನಿರಂತರ ಖಂಡಿತವಾಗ್ಲು ಯಾರು ರಾಮ ಮಂದಿರ ಕಟ್ತಾರ ಅವ್ರು ನಮ್ ಸಪೋರ್ಟ್ ಅಂತ ನಿಮ್ಮ ಎದುರುಗಡೆ 10 ಸಾರಿ ಹೇಳಿದೀನಿ. ಆದ್ರೆ ಈ ಸರ್ಕಾರ ಕಟ್ಟೇ ನಂಬಿಕೆ RSS ಬಾಲು ನಿಮ್ಮ ಅಂಗಳದಲ್ಲಿದೆ.
ನೀವು ನಿಮ್ದು ದೊಡ್ಡ ಏನ್ ಮಾಡಿದ್ರಿ, ಅದನ್ನ ರಿಟ್ ಪಿಟಿಷನ್ ಬಾಲ್ನ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರಿ. ಈಗ ನೀವೇನಾದ್ರೂ ಶಿಲಾನ್ಯಾಸ ಒಂದು ಇಟ್ಟಿಗೆ ಹಿಡದೆ ಹೋದ್ರೆ ನಾವು ನಿಮಗೂ ನೋಡ್ಕೊಳ್ತೀವಿ, ನಮ್ಗೆ ಬೀಗ ಬಂದ್ರೆ ಬೀಗು ನೋಡ್ತೀವಿ ಅಂತಾರೆ. ನೋಡಿ, ರಾಮ ಮಂದಿರ ಇವತ್ತು ನೆನ್ನೆ ವಿಷಯ ಅಲ್ಲ, ಹೋದ ತಿಂಗಳು ಎದ್ದಿದ್ದಂತ ವಿಷಯ ಅಲ್ಲ. 92ರಲ್ಲಿ ರಾಮ ಅವತ್ತಿದ್ದಂತ ವಿವಾದಿತ ಒಂದು ಕಟ್ಟಡವನ್ನು ನೆಲಸಮ ಆದ್ಮೇಲೆ ಅಂದ್ರೆ ಎಷ್ಟು ವರ್ಷ ಆಯ್ತು ಇವತ್ತು? 18 ಒಂದು 25 ವರ್ಷ ಕಳೆದೋಗ್ಬಿಟ್ಟಿದೆ. ಇವತ್ತು ಒಂದು ನ್ಯಾಯದ ಅಂತಿಮ ಘಟ್ಟಕ್ಕೆ ಬಂದಿದೆ, ವಿವಾದ ತೀರ್ಮಾನ ಆಗುವಂಗೆ. ಅಲ್ಲಿ ಆಗ್ತಾ ಇರೋ ತಡೆಗಳ ಬಗ್ಗೆನೂ ಜನಾಭಿಪ್ರಾಯ ವಿರೋಧ ವ್ಯಕ್ತ ಆಗಿ ಸುಪ್ರೀಂ ಕೋರ್ಟ್ ಮೇಲೆ ಖಂಡಿತ ಇವತ್ತು ಒತ್ತಡ ನಿರ್ಮಾಣ ಆಗ್ತಿದೆ, ಇದನ್ನ ಒಂದು ತೀರ್ಮಾನ ತಗೋಬೇಕು ಅಂತ. ಅದರಿಂದ ನ್ಯಾಯಾಲಯದ ಮೂಲಕ ಆಗ್ಲಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸಾಕಷ್ಟು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ನಮ್ ಕಡೆ ಆಗತ್ತೆ ಅನ್ನೋ ತೀರ್ಪು ವಿಶ್ವಾಸ ಇರೋದ್ರಿಂದ ಅದು ಬಗೆಹರಿಯುತ್ತೆ. ಅದಕ್ಕೆ ಅಕ್ಕಪಕ್ಕದ ಏನೇನು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನೆಲ್ಲ ಈಗಾಗಲೇ ಬಗೆಹರಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಅದರಿಂದ ರಾಮ ಮಂದಿರ ಇವತ್ತಾಗದೆ 2019 ಚುನಾವಣೆಯಲ್ಲಿ ನಿಮ್ಗೆ ಕನ್ಫ್ಯೂಷನ್ ಶುರು ಆಗಿದೆ ಅಂತ. ಇತ್ತ ಸಬ್ಕಾ ಸಾಥ್ ಹೋಗ್ಬೇಕಾ ಅಥವಾ ರಾಮ ಮಂದಿರ ನಮ್ಮದು ಡೆವಲಪ್ಮೆಂಟ್ ಅಲ್ಲ. ನೀವು ಸಬ್ಕಾ ಸಾಥ್ ಅಂದ್ರೆ ಬಿಲ್ಡಿಂಗ್ ಟೆಂಪಲ್ ಇಸ್ ಆಲ್ಸೋ ಪಾರ್ಟ್ ಆಫ್ ಎನಿ ಡೆವಲಪ್ಮೆಂಟ್. ಯಾವಾಗ ಈಗ ಪ್ಲೀಸ್ ನೀವು ಯಾವುದೇ ಪ್ರಾಬ್ಲಮ್ ಮಂದಿರ ಸುಪ್ರೀಂ ಕೋರ್ಟ್ ಅಭಿವೃದ್ಧಿಯಿಂದ ಹೊರಗಡೆ ಇಡಬೇಡಿ ಸರ್. ಅನ್ವರ್ ಅವರೇ, ಈಗ ಬಿಜೆಪಿ ರೂಲಿಂಗ್ ಪಾರ್ಟಿ ಇವತ್ತು ಕೊನೆ ಹಂತದಲ್ಲಿ ಕನ್ಫ್ಯೂಷನ್ ಆಗಿದೆಯಾ? ಅಂದ್ರೆ ನಾನು ಹೇಳಿದೆ ಮೊದಲೇ ಸ್ಟಾರ್ಟಿಂಗ್ ಹತಾಶೆಯಲ್ಲಿದೆ. ಯಾಕೆಂದ್ರೆ ಬರುವಂತ ಏನು ನೋಡಿದ್ರು, ಯಾಕೆಂದ್ರೆ ಡೆವಲಪ್ಮೆಂಟ್ ಮುಖ್ಯಾಂತರ ನಾನು ಈಗಲೂ ಅದನ್ನು ರಿಪೀಟ್ ಮಾಡ್ತೀನಿ, ಹೋಗಕ್ಕಾಗ್ತಿಲ್ಲ. ಸೊ ಇಂತಹ ಪ್ಲಾನ್ ಎ ಪ್ಲಾನ್ ಬಿ ಬೇಡಿ, ಯಾವ ರೀತಿಯಾಗಿ ಭಾವನಾತ್ಮಕವಾಗಿ ಪ್ಲಾನ್ ಬರುತ್ತೆ, ತುಂಬಾ ಪ್ಲಾನ್ ಬರುತ್ತೆ. ಯಾಕೆಂದ್ರೆ ಈಗ ಮೀಡಿಯಂ ರಿಪೋರ್ಟ್ ನೋಡಿ ಅವ್ರಿಗೆ ಹೆದರಿಕೆ, ಯಾಕೆಂದ್ರೆ ಎಲ್ಲ ನೋಡಿ ಈಗ ಮೋದಿ ಪ್ರಕಾಶ್ ಮೂರು ಕೂಡ ಧನ್ಯವಾದಗಳು. ಇದು ರಾಮ ಮಂದಿರ ಮಾರ್ಗ. ಸೊ ರಾಮ ಮಂದಿರ ಮಾರ್ಗದಲ್ಲೇ ಎಲೆಕ್ಷನ್ ಬರುತ್ತೆ, ಸರ್ಕಾರನೂ ಬರ್ತವೆ, ಯೋಗಿನೂ ಬರ್ತಾರೆ, ರಾಹುಲ್ ಬರ್ತಾರೆ, ಅಖಿಲೇಶ್ ಬರ್ತಾರೆ, ಮಾಯಾವತಿ ಬರ್ತಾರೆ. ಹಾಗಾಗಿ ರಾಮ ಮಂದಿರ ಸೆಂಟ್ರಿಕ್ ಆಗಿ ಉತ್ತರ ಪ್ರದೇಶದಲ್ಲಂತೂ ದೊಡ್ಡ ಪ್ರಮಾಣದ ಚುನಾವಣಾ ಬಾಣಗಳು ಒಬ್ಬರ ಮೇಲೆ ಒಬ್ಬರು ಪ್ರಯೋಗ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಚರ್ಚೆ ಮುಗಿಸ್ತೇನೆ. ಜಾಲ ನಮ್ಮದು ಬಲ.